ಭೀಷ್ಮ ದ್ಯೂತದಲ್ಲಿ ಸೋತಾಗ ಪ್ರಖರವಾದ ಬಾಣದಿಂದ ತನ್ನ ಹಣೆ ಮೇಲೆ ಹೊಡೆದಾಗ ವನವಾಸ ಕೃಷ್ಣನಿಗೆ 1 ವರ್ಷ ಅಜ್ಞಾತವಾಸವನ್ನ ಪೂರೈಸಿ ಭಾರಿ ಕೋಪ ಬಂತು. ಅದಾದ ಮೇಲೆ ಕೋಪದಲ್ಲಿ ನಮ್ಮ ರಾಜ್ಯವನ್ನು ಹಣ್ಣುಗಳು ಕೆಂಡವನ್ನ ಕಾರ್ತಾ ಕೊಡ್ತಾರೋ ಇಲ್ವೋ ಅನ್ನೋದೇ ಕೋಪಕ್ಕೆ ಮೈಯೆಲ್ಲ ನಡುಗುತ್ತಾ ದುರ್ಯೋಧನ ವಾಪಸ್ ಕೊಡೋ ಮೈ ಅನ್ನೋದು ಅವ್ರ ಗಡಿಗೆ ಅಂತಾನೆ. ಹೀಗಿರೋದ್ರಿಂದ ರೋಷದಲ್ಲಿ ಅವನಿಂದ ಬೇಡ್ಕೊಂಡು ಕೇಳ್ಕೊಳ್ಳೋದು ಆಯ್ತು. ಅವ್ನು ಕೊಡಲ್ಲ ಅಂದಾಗ ಏನು ಭಕ್ತ ಅನ್ನುವ ಪ್ರೀತಿ ಕಡಿಮೆ ಆಗಿ ಹೋಯ್ತು. ಯುದ್ಧ ಮಾಡಿ ಎಲ್ಲ ಹೊಡಿಬೇಕು. ಅಯ್ಯೋ ಭೀಷ್ಮ ನನ್ನ ಭಕ್ತ ಎಲ್ಲ ಹೊರಟೇ ಹೋಯ್ತು. ಒಂದು ಹೋಗ್ಬಿಟ್ಟು ಏಕೆಂತಂದ್ರೆ ಧರ್ಮರಾಜನಿಗೂ ಗೊತ್ತು ಇದು ಸಣ್ಣ ಯುದ್ಧವಾಗಿ ಮೊದಲನೇ ಬರೀ ಅಣ್ಣ ತಮ್ಮಂದಿರ ಮುಗಿಯೋದಿಲ್ಲ. ಲೋಕ ಇಡೀ ಸುಟ್ಟು ಭಸ್ಮಗಳನ್ನೆಲ್ಲ ಸೇರಿಸಿ ವಿಜಯರ ಹಿಂಡಿ ರೋಲೆಯು ಕಳೆದು ಹೋಗಲಿ ಅನ್ನೋದು ಅವನಿಗೆ ದೇವತೆಗಳ ಹಿಂಡಿ ರೋಲೆ ಕಳೆದು ಹೋಗಲಿ ಅಂತ. ಹಾಗಾಗಿ ದೇವರಾಗ್ಲಿ ಏನ್ ಮಾಡೋದು, ದಿಂಡುಗೆಡೆಯಲ್ಲಿ ನೀರು ಇಡೀ ಮೇರು ಪರ್ವತ ಯುದ್ಧ ಮಾಡಬೇಕು. ಮೇದಿನಿ ನಿಲ್ಲಲಿ ವಿತಳದಲ್ಲಿ ಮೇದಿನಿ ಪಾತಾಳಕ್ಕೆ ಹೋಗ್ಬಿಡ್ಲಿ. ಇದಕ್ಕೆ ಯಾರು ಈ ರೀತಿಯಾಗಿ ದಾನವರು ಕೂಡ ನಮ್ಮನ್ನ ಈ ರೀತಿಯಾಗಿ ಪ್ರಯತ್ನ ನಮಗೆ ಪೆಟ್ಟು ಮಾಡೋದು ಅದು ಇಲ್ಲ. ಈ ಸ್ವಾರಸ್ಯಕರ ಇವರು ಮಾಡ್ತಾನ ಪ್ರಸಂಗ. ಮುಗಿಸ್ತೀನಿ 12 ವರ್ಷ ಪ್ರತಿಜ್ಞೆಯ ತೊಡಕು ಬೇಡ ಪೂರೈಸಾಯ್ತು. ಆ ಪ್ರತಿಜ್ಞೆಯ ತೊಡಕು ನನಗೆ ಬೇಕಿಲ್ಲ. ಅವಾಗ ಹೇಳಿದ್ದ ಆಯ್ತು ಏನು ತಾನೇನು ಈಗ ಹಿಂತಿರುಗಿ ಶಸ್ತ್ರ ಅಯುಧ್ಯಮಾನ ಪಾಂಡವರು ಸಂಗ್ರಾಮಿ ಅಂತ ಕೃಷ್ಣ ಏನು ನಾವು ಚಕ್ರ ಹಿಡಿಯೋದಿಲ್ಲ. ಅಲ್ಲಿ ಬೇರೆ ರಾಜರು ಎಲ್ಲ ಯುದ್ಧ ಮಾಡೋದಿಲ್ಲ ಬರುತ್ತೆ. ಇದನ್ನ ಹೇಳಿ ಯುದ್ಧ ಮಾಡೋರಲ್ಲ, ಛತ್ರ ಹಿಡಿಯೋರಲ್ಲ, ಚಕ್ರ ಹಿಡಿಯೋರಲ್ಲ ಅಂತ ಹೇಳಿದ ದುರ್ಯೋಧನ ತನ್ನ ಹೇಳಿರೋಲ್ಲ ಅನ್ನೋ ಅರಿವು ಇವ್ರಿಗೆ ಈಗ ಈ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ, ಅದನ್ನ ಹಿಡಿಯೋದಿಲ್ಲ ಅಂತ ಹೇಳೋದು ಹೇಗೆ? ಅದಕ್ಕೆ ಪ್ರತಿಜ್ಞೆಯ ತೊಡಕು ಬೇಡ ಮಾಡಿದ್ದೆ, ಪ್ರತಿಜ್ಞೆಯ ತೊಡಕು ಬೇಡ ಮಾಡಿದ್ದೆ, ಅವತ್ತು ಇವತ್ತೇನು ಬೇಕಿಲ್ಲ ನನಗೆ. ಸೂಕ್ಷ್ಮವಾದ ಸೂಚನೆ ಇದೆ. ಅದು ಹೋದ ಆಗುತ್ತೆ. ಏನು ಅಂತಂದ್ರೆ ಶಾಂತಿ ಮಾಡೋಣ, ಶಾಂತಿಯಿಂದ ಇರ್ಲಪ್ಪ. ವಿಷ್ಣುನೇವನು ರುದ್ರಾತ್ಮಕನು ಬೇಡ, ರುದ್ರ ಇವನು. ಅದಕ್ಕೆ ಏನು ಪರಿಹಾರ ಅಂದ್ರೆ ನೀವು ಮೂರು ಲೋಕಗಳನ್ನೆಲ್ಲ ವಿಶ್ವವನ್ನೇ ಮುಗಿಸೋ ಬ್ರಹ್ಮಾಂಡವನ್ನೇ ಮುಗಿಸ್ಬಿಡಕ್ ಬಂದ್ಬಿಟ್ಟಿದ್ದಾನೆ ಇವನು. ಕಣ್ಣು ಹಿಂಗ್ ಹೋದ್ರೆ ಮುಗೀತು ಅಂತ ಎಲ್ಲರೂ ಹೆದರು ಕಳವಳ. ಏನಪ್ಪ ಇದು ಕಾಲದಲ್ಲಿ ಆ ಕಳವಳಿಗೆ ಹೇಗಾಗೋಯ್ತು? ಇಡೀ ಬ್ರಹ್ಮಾಂಡ ನಳಿನಿಯ ಎಲೆಯ ಮೇಲೆ ಅಂದ್ರೆ ಕಮಲದ ಎಲೆಯ ಮೇಲೆ ಒಂದು ಹನಿ ನೀರು, ಕಮಲದ ಎಲೆ ಹಿಂಗೆ ಹಿಂಗೆ ಮಾಡಿದ್ರೆ ಆ ಹನಿ ನೀರು ಬಿಡುತ್ತಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ, ಆ ರೀತಿ ಬ್ರಹ್ಮಾಂಡವೇ ಶಾಂತಿ ಇಡೀ ಬ್ರಹ್ಮಾಂಡವೇ ನಡುವಲ್ಲಿ ಶಾಂತಿಯನ್ನ ಕೇಳ್ಕೊತಿದ್ದಾನೆ. ಕೋಪವನ್ನು ಹೇಗೆ ಅಂತಂದ್ರೆ ರಾಜ್ಯ ಕೊಟ್ಟಲ್ಲ, ಅಪ್ರಧಾನೇನ ಹಿ ರಾಜ್ಯ ಚಕ್ರ ಹಿಡಿಯೋಲ್ಲ, ಹೌದು ಅವನಿಗೆ ಚಕ್ರ ತಗೊಂಬಂದಿದ್ದಾನೆ, ರಥದಲ್ಲಿ ಇದೆ, ಅಲ್ಲೇನೆ ಅದು ಅಲ್ಲಿ ಇಟ್ಟಿದ್ದಾನೆ ಅವನು. ಏನು ಅದಕ್ಕೆ ಅವನು ಮುರಮಥನ ಕೆಲ್ಲೈಸಿ ನೋಡಿದನು ಭಯಂಕರ ಚಕ್ರವನ್ನೇ ನಮಗೆ ಆ ಚಕ್ರವನ್ನ ಮಾಡಿದಂತೆ. ಅದು ಒಂದು ರೀತಿಯ ಸಹಿತವಾಗಿದೆ. ಅದರ ಸ್ಥೈರ್ಯಗೊಳ್ಳಿದಂತೆ ಧರ್ಮರಾಜನನ್ನು ನಾವು ಕಾಣುತ್ತೇವೆ. ಚೆನ್ನಾಗಿ ಮಾಡಿರುವಂತಹ ಭಯಂಕರ ಕೃಷ್ಣ ಮುಂದೆ ಸಂಧಾನೇನೋ ಪರವಾಗಿ ಮಾತಾಡೋದಕ್ಕೆ ನೀನು ಚಕ್ರ ಹಿಡಿಬಾರ್ದು ಅಂತ ದುರ್ಯೋಧನ ಹೇಳಿದಾಗ ಚಕ್ರ ಭಂಡಾರಿಸಿತು, ಇರುವುದು ನಾವಲ್ಲ ಅಂತ ಹೇಳಿ. ಹಾಗಾಗಿ ಕೃಷ್ಣ ಭಂಡಾರಿಸಿತು. ಒಳಗಡೆ ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ದೀವಪ್ಪ ಚಕ್ರವನ್ನ, ಅದೇನು ಪ್ರಯೋಜನ ಇಲ್ಲ, ನಾವೇನು ಯುದ್ಧ ಮಾಡೋರಲ್ಲ, ಅದೇನು ತಗೊಂಬರಲ್ಲ ಅಂತಲೇ ಹೇಳಿದ್ದ. ಪಾಂಡವರ ಮಾನಃ ಸಂಗ್ರಾಮೇ ಅಂತ ನ್ಯಸ್ತಶಸ್ತ್ರ ಅಹಂ ಏಕತಃ ಏನು ಹೇಳಿದ್ದ. ಒಳ ಮನಸ್ಸು ಮಾಡೋನಲ್ಲ, ಶಸ್ತ್ರವನ್ನ ಬಿಟ್ಟವನು ನಾನು ಒಂದು ಕಡೆ, ಇನ್ನೊಂದು ಕಡೆ ನನ್ನ ನಾರಾಯಣ ಸೈನ್ಯ ಅಂತ ನಿಜವಾಗಿ ಅವರಿಗೆ ಆಯ್ಕೆ ಬಿಟ್ಟು ಕೊಟ್ಟಿದ್ದ. ಏನೇ ಆದ್ರೂ ಅಂತಹ ಚಕ್ರ ಪಾಂಡವರ ತರಳ ತರಣೀ ಚಕ್ರ, ಪಾಂಡವರಿಂದ ವಿನಿರ್ಜಿತ ಚಕ್ರವು ಸಂಧಿ ಬಿಟ್ಕೊಟ್ಟವೋ, ಆದ್ರೆ ಪಾಂಡವರ ಆಯ್ಕೆ ಆಗ್ಬಿಟ್ಟ. ಅದನ್ನ ಯಾರು ನಾಳೆ ಅಂತಹ ಚಕ್ರವನ್ನ ಭಯಂಕರವಾದ ಚಕ್ರ ಹೇಳದೆ ಕೇಳಿದೆ ಸಂಧಿ ಹೆಚ್ಚಾಗ್ಬಿಟ್ಟಿದೆ. ಹೆಚ್ಚಾದಾಗ ಎಚ್ಚರಿಕೆ ಯಾರಿಗೂ ಗೊತ್ತಾಗ ಹೆಜ್ಜೆ ಇಡಬೇಕಾದ್ರೆ ಬೇರೆಯವರ ವಿಷಯ ಏನೇ ಆಗಲಿ. ಅದಕ್ಕೋಸ್ಕರವಾಗಿ
ಅವರು ಏನ್ ಹೇಳ್ತಾರೆ ತಿಳ್ಕೊಬೇಕು. ತಪ್ಪು ಸರಿ ಗೊತ್ತಾಗೋದಿಲ್ಲ. ಇಲ್ಲಿ ಒಂದು ಒಂದು ವ್ಯತ್ಯಾಸ ಇದೆ. ಅದಕ್ಕೆ ಕೋಪದಲ್ಲಿ ಏನು ಕುಮಾರವ್ಯಾಸ ಮಾಡಬಾರದು ಅಂತ ಹೇಳೋದು, ಕುಮಾರವ್ಯಾಸ ಆದ್ರೆ ಕೋಪದಲ್ಲಿ ಏನ್ ಮಾಡಬಾರದು ನಿರ್ವಹಿಸುವ ಅಂತಲೇ ಗೊತ್ತಾಗಲ್ಲ. ಕೃಷ್ಣನು ಯುದ್ಧ ಬೇಕು. ಯಾಕೆಂದ್ರೆ ಅರ್ಜುನ ಆಯ್ಕೆ ಮಾಡಿಕೊಂಡಿದ್ದೆ ಯುದ್ಧಮಾನ ನಿರ್ವಹಿಸುವ ಕ್ರಮದಲ್ಲಿ ಸಂಗ್ರಾಮೇ ಕೇಶವಂ ವರಯಾಮಾಸ ಧನಂಜಯ. ಎಷ್ಟಾಗುತ್ತೋ ಅಷ್ಟು ಯುದ್ಧ ಮಾಡದೇ ಇರುವಂತಹ ಶಸ್ತ್ರವನ್ನು ಹಿಡಿದಿರುವಂತಹ ಕೃಷ್ಣನನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ ಅರ್ಜುನ. ಆದ್ರೆ ಅವನು ಈ ಚಕ್ರವನ್ನು ಹಿಡಿದು ಕೂತ್ಕೊತಾ ಇದ್ದಾನೆ. ಯುದ್ಧ ಚಕ್ರ ನೋಡಿದರೆ ಹೇಗಿದೆ, ಬರೀ ಮನುಷ್ಯ ಸಾವಿರ ದಿವಾಕರ ಬಿಂಬವೇ ಎಲ್ಲವೂ ಸಾಯ್ತಾರೆ. 1,00,000 ಸೂರ್ಯರು ಒಟ್ಟಿಗೆ ಉದಯಿಸಿದ್ರೆ ಹೇಗಿರುತ್ತೋ ಹಾಗೆ ಬೆಳಕು ಬಿಡುತ್ತಲ್ಲಿ ಕಣ್ಣು ವಿರೋಧಿಯಾಗಿ ಇದ್ದಾನೆ. ಆದ್ರೆ ನೋಡಕ್ಕಾಗಲ್ಲ, ಹಾಗೆ ಆಗುತ್ತೆ. ಇಡೀ ಪ್ರಪಂಚ, ಇಲ್ಲಿ ಯುದ್ಧ ಮಾಡಿಸೋದೇ ಸ್ವರ್ಗ, ಪ್ರಪಂಚ, ಸುರ, ನರೋರಗ, ಜಗದ ಮನಸ್ಸಿನಲ್ಲಿ ಆ ಯೋಚನೆ ಬಂತು. ಎಲ್ಲ ಕಣ್ಣುಗಳೆಲ್ಲ ಕುಕ್ ಹೋಗ್ಬೇಕು ಅಂತಹ ಚಕ್ರ. ಆ ಚಕ್ರ ಇದೆ ಹಾಗೆ, ಇವನು ಹಾಗೆ ಅಂತೂ ಇದು ಸ್ಮರಿಸಿಕೊಳ್ಳ ಹೋದರೆ ಸಂಧಿ ಸಮರದ ಅನುಸಂಧಾನದಲ್ಲಿ ಸಂಭ್ರಮಿಸಿ ಶೌರಿ ಸಮೀರ ಸುತನಲ್ಲಿ ಸಮತೆಯನ್ನು ಸೇರಿಸಿದನಂದು. ಅಲ್ಲಿ ಎಲ್ಲರೂ ಕೇಳ್ತಾ ಹೋಗ್ತಾನೆ ಅಂತ ಅದನ್ನು ನೋಡ್ತೀವಿ ನಾವು. ಅಲ್ಲಿ ಭೀಮ ವಿರೋಧಿಯಾಗಿ ಶಾಂತಿಯ ಪರವಾಗಿ ಮಾತಾಡ್ಬಿಡ್ತಾನೆ. ಅದರಿಂದ ಒಂದೇ ನಿಮಿಷದಲ್ಲಿ ಕೃಷ್ಣನಿಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು, ಅನಿರೀಕ್ಷಿತ ಇದರ ಗಿಡತರ ಆಗುವುದಂತೆ. ಹಾಗಿದ್ದಿದ್ರೆ ಲೋಕವೆಲ್ಲ ಸಮೀರ ಸುತನ ಆ ಕಡೆ ಭೀಮನ ಕಡೆ ರಾಜರಿಗೆಲ್ಲ ಏನಾಯ್ತು, ಈಶ್ವರನ ಮೂರನೇ ಖಂಡವಾಗಿ ಅದೇನಾಗಬೇಕು, ಯುದ್ಧದ ಪರವಾಗಿ ಆಗ್ಬೇಕು. ತನ್ನ ಅಭಿಪ್ರಾಯಕ್ಕೆ ಭೀಮನನ್ನ ಅನ್ನೋದಿಲ್ಲಿ ಅದನ್ನು ವ್ಯಾಸ. ಯಾಕೆಂದ್ರೆ ಬೇರೆಯವರು ಒಬ್ಬಿಬ್ರು ಅಲ್ಲಿ ನಕುಲ ಸಹದೇವರು ಹಾಗೆ ವ್ಯತ್ಯಾಸ ಇಲ್ಲ. ಭೀಮ ಬಹಳ ಪ್ರಮುಖನಾದ ಯೋಧ, ಅವನ ಕಡೆಯಿಂದ ತೀರ ಕೋಪ ಇರುವ ಮಹಾಬಾಹುನು ಮಾಧವ ಯುದ್ಧ ಪರವಾಗಿದ್ರೆ ಮಾತ್ರ ಇವೆಲ್ಲ ನಡೆಯುತ್ತೆ. ಅದಕ್ಕೆ ಸಂಜುನನ ಉತ್ಸಾಹದಿಂದ ಹೇಳಿದ್ರು ಯುದ್ಧವನ್ನ ನೋಡಿ ನಿನಗೆ ಇದು ಅನಿರೀಕ್ಷಿತವಾಗಿತ್ತು ಅಂತ ಭೀಮನ ಅಮೃಷಿಯೇ ಅವನ ರೀತಿ ನಡೆಯೋಕೆ ಆಗಲಿಲ್ಲ. ಈ ರೀತಿ ಯುದ್ಧ ಮಾಡಿದ್ರೆ ಇದು ಮುಗಿಯಲ್ಲ, ಆಗಲ್ಲ, ಇದಾಗಲ್ಲ, ನಾನೇ ಹೊರಟೆ ಹೊರಟ ಅಂತ. ತಾನೇ ಹೊರಟೆ ಅಂತಂದ್ರೆ ಸಂಜೆ ಬಂದಾಗ ಅರ್ಜುನ ಯುದ್ಧ ಮಾಡಮರಾಜ ಹೇಳ್ತಾನೆ ಅಂತ. ಅರ್ಜುನ್ಗೆ ಒಂದ್ಸಲ ಭಗವದ್ಗೀತೆ ಹೇಳಿದ್ರೆ ಸಾಕಾಗೋಲ್ಲ. ನಮ್ಮ ಕೊರೋನಾ ಬೂಸ್ಟರ್ ಡೋಸ್ ಇದ್ದಂಗೆ ಯಾವಾಗ ಮಾಡ್ತಿರ್ಬೇಕು, ಈ ರೀತಿ ಮಾಡ್ಬೇಕು. ಹಾಗಾಗಿ ಅವನು ತಾನು ಯುದ್ಧ ಮಾಡ್ತೀನಿ ಅಂತ ಒಪ್ಕೊಳ್ಳಿ, ಧರ್ಮರಾಜ ತಾನು ಬದ್ಧನಾಗಿ ಬರಲಿ ಅನ್ನೋದು ಉದ್ದೇಶ. ಅದಕ್ಕೆ ಅವನು ಮಾಡ್ತಾನೆ. ಆದ್ರೆ ಇಲ್ಲಿ ಭಕ್ತರನ್ನ ಕಾಪಾಡಬೇಕು ಅನ್ನೋ ಉದ್ದೇಶ ಇಲ್ಲಿರೋದು. ಬುದ್ಧಿಯವರು ಹೆಚ್ಚು ಮೂರ್ಖರು ಬೇರೆ. ಅವನು ಆಮೇಲೆ ಮುಂದರಿಯದ ಚಕ್ರದ ಕಡೆ ನೋಡಿದ್ದಾಯ್ತು. ಅವರು ಮುಂದರಿ ಏನಾಯ್ತು, ಇದರ ಪರಿಣಾಮ ದೊಡ್ಡ ಪರಿಣಾಮ ಚಕ್ರವನ್ನು ಇಡೀ ಪ್ರಪಂಚಕ್ಕೆ ನಾಶವಾಗ್ಬಿಡುತ್ತೆ ಅಥವಾ ತಾವುಗಳೇ ನಾಶವಾಗೊಂಡು ಹೋಗ್ಲಿ, ಕೈಯಲ್ಲಿ ಹಿಡಿದೇನಾಗುತ್ತೆ ಆಯ್ತು ಅಂದಲ್ಲ. ಇಲ್ಲದೆ ಇರುವ ರಥದಿಂದ ಕುರುಡಾಗಿದ್ದನು, ರಥದ ನೆಲಕ್ಕೆ ಭೂಮಿಗೆ ಮಾರಿಬಿಡ. ಹೊರಟಬಿಟ್ಟ ಅರ್ಥದಲ್ಲಿ ಪಂಚೆಯನ್ನೆಲ್ಲ ಈ ಕಡೆ ಮಾಡಿಕೊಂಡು ಇನ್ನೊಂದು ಹೊರಟಬಿಟ್ಟಂತೆ. ಹೇಗೆ ಹೊರಟ ಅಂತಂದ್ರೆ ಅಲ್ಲಿ ಬೇಕಾಷ್ಟು ಜನ ಬಿದ್ದಿರುತ್ತೆ ಹೆಣಗಳು. ನಾಳೆ ಅದೇನು ಯಾರು ತೆಗೆಯೋರಿಲ್ಲ. ಅದಕ್ಕೇನೆ ಒಡಬಿದ್ದವರನ್ನು ಒಡೆ ತುಳಿದು ಆ ಅಡ್ಡ ಬಂದವರು ಅಲ್ಲಿ ನೆಲದ ಮೇಲಿದ್ದ ಹೆಣಗಳು ಅವುಗಳನ್ನ ತುಳ್ಕೊಂಡು ಹೊರಟಬಿಟ್ಟ. ಬರೀ ಹೊಂಟಿದ್ದಷ್ಟೇ ಅಲ್ಲ, ಕೀರ್ತಿ ಕೂತ್ಕೊಂಡು ಹೇಳುವ ಏನು ಸುಡುವೇನ ಅಹಿತ ಹಾಳಾಗೋಗುತ್ತೆ ಅಷ್ಟೇ. ಶತ್ರುಗಳ ವಂಶ ಯಾವತ್ತೂ ಹೇಳ್ತಾರೆ ಜನ. ಭೂತ ಕಣಕ್ಕೆ ಬಡಿಸುವೆನು. ಬಾಣ ಬಿಟ್ಟು ನಾಶ ಅವನನ್ನು ತಾವು ಶತ್ರು ಮಾಡಿ ಭೂತಗಳಿಗೆ ವಂಶದ ಕೀರ್ತಿ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ನಾಳೆ ನೋಡಿ ಎಲ್ರಿಗೂ ಏನ್ ಅನ್ಕೊಂಡಿದ್ಯಾ, ನಾನು ಅಂದ್ರೆ ಏನು ಅಂತ ಅವರುಗಳಿಂದ ಕೆಟ್ಟ ಅವ್ರು ಮೂರು ಯೋಚನೆ ಮಾಡಲ್ಲ ಅರ್ಥ. ಧರ್ಮರಾಜನೇ ಎಲ್ಲರೂ ಅವ್ರು ಯೋಚನೆ ಮಾಡಲ್ಲ ಅಂದ್ಮೇಲೆ ನಾವಾದ್ರೂ ಯೋಚನೆ ಕರ್ತವ್ಯ ಮೂಢರು. ನಾಳೆ ಮಾಡಬೇಕು, ವಂಶಕ್ಕೆ ಕೆಟ್ಟ ಹೆಸರು ಬರದೇ ಇರೋಂಗೆ, ಆಗದೆ ಇರೋಂಗೆ, ಅಣ್ಣ ತಮ್ಮನ್ನು ಹೊಡೆದಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಆಡ್ಬೇಕು ಇಲ್ಲ. ಈಗ ತಮ್ಮ ಕೈಯಲ್ಲಿದೆ ಅನ್ನುವ ಅಭಿಪ್ರಾಯ ಅವನಲ್ಲಿದ್ದಾನೆ. ಹಾಗಾಗಿ ಅವನು ಸ್ವಲ್ಪ ಸಂದಿರೋನು ಅಲ್ಲಿ ಇರೋದ್ರಿಂದ ಭೀಷ್ಮರನ್ನು ಎದುರಿಸಬೇಕು ಅದನ್ನ ಅಂತ ಭೀಷ್ಮ ಅಲ್ಲಿ ಇದ್ದಿದ್ದಾನೆ. ಕೇಳಿದ್ರೆ ಕೃಷ್ಣ ಭೀಷ್ಮ ಧರ್ಮರಾಜನ 2 ಹೆಜ್ಜೆ ಮುಂದಿರೋನು. ಭಯವಿಲ್ಲ, ನೀನೇನ್ ಹೇಳ್ತೀಯ ಅಂದ್ರೆ ಕೃಷ್ಣನ ಉತ್ತರ ನೀನೇನ್ ಹೇಳ್ತೀಯ ಹೇಳು. ಯಾಕಂದ್ರೆ ರಾಜ್ಯ ಯುದ್ಧ ನಿಮ್ ಕೃಷ್ಣನಿಗೆ ನಾಳೆ ಯುದ್ಧ ಮಾಡದೆ ಹೋದ್ರೆ ಕಾಡಿಗೆ ಹೋಗ್ಬೇಕಾದವರು ನೀವೇನೆ. ಏನ್ ಹೇಳಿ ನೀವ್ ಹೇಳಿ ಹೊರಗಡೆ ನಾನು ಹೇಳ್ದ ಇಲ್ಲ ಯುದ್ಧ ಲಕ್ಷ್ಮೀವರ ಕೇಸರಿ ನಿನ್ನ ಅಭಿಪ್ರಾಯ ಏನು ಅಂದ್ಬಿಟ್ಟು ಅಭಿಪ್ರಾಯನೂ ತಿಳ್ಕೊತಿಲ್ಲು. ಬಾಣವನ್ನೆಲ್ಲ ಪಕ್ಕಕ್ಕೆ ಬಿಸಾಕಿ ಎಲೆಕ್ಷನ್ ವೋಟ್ ಇದ್ದ ಹಾಗೆ ಅದು. ಎಷ್ಟು ಜನ ಯುದ್ಧ ಪರವಾಗಿದ್ದಾರೆ, ಎಷ್ಟು ಜನ ಸಂಧಿಯ ಪರವಾಗಿದ್ದಾರೆ ನೋಡ್ಬೇಕು. ಅದಕ್ಕೆ ಹೇಳ್ತಾನೆ ನಿನ್ನ ಅಭಿಪ್ರಾಯ ರಮಣ. ವರ ಸಂಧಾನವು ನೀನ್ ಬರ್ತಾ ಇದೆಯಲ್ಲೋ, ಸಂಧಾನ ಬೇಕು, ಕೈಯನ್ನು ಮುಗಿದ್ಕೊಂಡು ಹೇಳ್ತಾ ಇದ್ದಂತೆ ರಾಮ ರಕ್ಷಿಸು, ನಿನಗೆ ಯಾವ
ಮನಸ್ಸು ಸರಳನಲ್ಲಿ ಇದೆಯೋ, ಗುಣದೋಷದ ಅರಕೆ ಯುದ್ಧ ಅಂತಿದ್ರೆ ಯುದ್ಧ, ನಾನು ಅದನ್ನ ಚಿಕ್ಕ ಮಾಡಿಸ್ತೀನಿ. ಹುಡುಗ ನಿನ್ನ ಮುಂದೆ ನನ್ನಲ್ಲಿ ಆದ್ರೆ ಗುಣದೋಷ ಎಲ್ಲ ನೋಡಕ್ ಮನಸ್ಸಿನಲ್ಲಿ ಅವನು ಗೊತ್ತು ಈ ಸಂಧಿಯನ್ನು ವಾಚ ಚೈನಂ ಮೂರ್ಖ ಗೋವಿಂದಂ ದುರ್ಯೋಧನ ಅಸಂಭ್ರಾಂತೇನ ಚೇತಸ ಏಹಿ ಏಹಿ ಪುಂಡರೀಕಾಕ್ಷ ಯುದ್ಧ ದೇವದೇವ ನಿರ್ಧಾರ ಅವನು ಹೇಳ್ತಿದ್ದಾನೆ, ದೇವದೇವ ನಮಸ್ಕಾರ ನಿರ್ಧಾರ ಆಗ್ಬೇಕು, ಬಾ. ಕೃಷ್ಣನ ನಿರ್ಧಾರ. ಆದ್ರೆ ಅವನಿಗೆ ಗಾಬರಿ ಆಗಿಲ್ಲ, ಆಯ್ತು, ಅದಕ್ಕೋಸ್ಕರ ಈಶ್ವರಿಗೆ ಗಾಬರಿ ಇಲ್ಲ, ಧರ್ಮರಾಜನು ಸಂಭ್ರಾಂತ ಚೇತಸ, ಬಹಳ ಹೊಸದೇನಲ್ಲ. ಮನಸ್ಸೇನು ಇಲ್ಲ, ನಾವು ನಿರೀಕ್ಷಿಸಬಹುದಾದ ಏನು ಧರ್ಮರಾಜ ಇಲ್ಲ ಉತ್ತರ ಅಂದ್ಬಿಟ್ಟು ಹೇಳ್ತಾನೆ, ಒಂದು ಚಿಕ್ಕ ಹುಡುಗನಲ್ಲಿ ನೀನು ತಪ್ಪು ನೋಡ್ತಾ ಇದ್ದಿಲ್ಲ. ಎಳೆ ಮಕ್ಕಳು ಆಟ ಆಡ್ತಿರ್ತಾರೆ, ತಾವು ಹಿಂಗ್ ಮಾಡ್ಬಿಟ್ಟಿಯಲ್ಲೋ ಹಂಗ್ ಮಾಡ್ಬಿಟ್ಟಿಯಲ್ಲೋ ಅಂತ ಅವ್ರಿಗೆ ಹೇಳಕ್ಕಾಗತ್ತಾ? ಒಳ್ಳೆ ಹೆಸರು ಮಕ್ಕಳಿಗೆ ಹೇಳಕ್ಕಾಗಲ್ಲ. ದಾಯಾದಿಗಳು ಹೊಡೆದಾಡಿ ಮುಂದೆ ನಾನು ಕಿತ್ತು ಚಿಕ್ಕ ಅನ್ನುವಂಥ ಬಾಲಕ, ಅಪನಿಂದೆಯನ್ನ, ನನ್ನಲ್ಲಿ ನೀನು ಅಪಕೀರ್ತಿಯನ್ನ ಹಿಂಗ್ ನಾವು ಮಾಡಿದೆ ಭೀಷ್ಮ, ನೀನು ಹಾಗೆ ಮಾಡದೆ ನೀ ಶಾಶ್ವತವಾಗಿ ಭೀಷ್ಮ ನೀನು ಅಂತ ಅದನ್ನ ಹೇಳ್ತಾ ನಮಗೆ ಇದೆಯಲ್ಲಪ್ಪ, ಅದು ಅದು ನ್ಯಾಯವೇ ಬೇಡ. ನೀನು ಮಾಡೋದು? ಯುದ್ಧ ಬೇಡ. ಹಾಗೆ ಮಾಡಬಹುದೇ? ಹಾಗಾದ್ರೆ ಅಂತ ಏನು ಕೇಳ್ತಿದ್ದಾರೆ. ಪರಿಹಾರ? ಹೀಗೆ ಸುಮ್ನೆ ಎಲ್ಲೋ ಭಕ್ತಿಯಿಂದ ಕಾಡು ಮುಂದೆ ವಾಪಸ್ ಹೋಗ್ತೀರಾ? ನಮಸ್ಕಾರ ಮಾಡಿದ್ರೆ ಯಾವ ಒಂದು ನಾರಾಯಣ ಕೆಲ್ಸ. ಅಸ್ತ್ರವೂ ಸುಮ್ಮನಾಗೋದಿಲ್ಲ. ಕೆಲವು ಊರು ಅಂದ್ಬಿಟ್ಟು ಅವನ ಹೆಸರನ್ನೇ ಹೇಳ್ತಾನೆ, ಹೇಳ್ತಿದ್ದಾನೆ, ಊರು ದೇವ ಹೆಸರು ಹೇಳ್ತಾನೆ. ನಿಮ್ಮ ಈ 5ನೇ ಕೋಪ, ಊರು ಅವನ ಆಯ್ಕೆಗೆ ಬಿಟ್ಟಿದ್ದು. ಅದು ನನಗೆ. ಯಾರ ಮೇಲೆ ಕೋಪ 4 ಮಾಡ್ಕೊತಿದ್ದೀರಾ? ತಮ್ಮಂದ್ರಿಗೆ ಅವರು ನೊರಜಿನ ದೇವಗಿರಿ ಅಂತರವೇತ. ನಾಳೆ ಅವ್ರ ಕಷ್ಟ ಆಗ್ಬೋದು. ನಿಮ್ಮ ನನ್ನ ಕೋಪ ವಿಷಯ ಅಂದ್ರೆ ಯಾವುದೋ ದುರ್ಯೋಧನ ದೇವಗಿರಿ ಮನಸ್ಸು ಒಂದು ಊರು, 5 ಇದ್ದ ಹಾಗೆ. ಅದ್ರ ಮುಂದೆ ಯುದ್ಧ ಬೇಡ, ನಾನು ಏನು ಒಂದು ಬೇಡ, ನೊಣ ನಾವು ಇದ್ದಂಗೆ. ತೃಪ್ತರಾಗಿರ್ತೀವಿ. ಪರ್ವತಕ್ಕೂ ನೊಣಕ್ಕೂ ಹೆಸರುಗಳು ಎಲ್ಲಿಯ ಹೇಳ್ತಾನೆ, ಹೋಲಿಕೆ ಇಂತಿಂತ ದೇವರೇ. ಊರು ಅಂತ ನನ್ನ ಹೇಳ್ತಾನೆ. ಮೇಲೆ ನೀನು ಕೋಪ ಮಾಡ್ತಿದೆಯಲ್ಲ, ಸ್ಥಳ ಅನ್ಕೊಂಡು ಅದು ಊರುಗಳನ್ನ ನನ್ನನ್ನ ನಿನ್ಗೆ ಸಮಾನ ಅನ್ನೋ ಹಾಗೆ ಇಷ್ಟು ನೀನು ನಾವು ಮುಂದಕ್ಕೆ ಕೊಟ್ಟರೆ ಬಂದ್ಬಿಟ್ಟಿದೆಯಲ್ಲ, ಸಾಕು. ಏನ್ ಹೇಳೋಣ ಧೃತರಾಷ್ಟ್ರನ ಪಾದ ಸೇವೆ ಅಂದ್ಬಿಟ್ಟು ಮಾಡ್ಕೊಂಡು ಅಲ್ಲಿ ನೋಡಿ, ಅಲ್ಲಿ ದೊಡ್ಡಪ್ಪ ಅಂತ. ದೇವ ಅವನೇ ಮುನಿಗಳ ದೊಡ್ಡವನು ನಗೆಯ ಅಂತ ನೋಡದೆ ಅದನ್ನ ಯಾವ ಹೇಗಾದ್ರೂ ಉಚಿತವ ಮಾಡಿದಿರಿ ಸಂಧಿಯನ್ನ ಅಂತ ಹೇಳ್ತೀನಿ. ಅಯ್ಯೋ ದೇವ್ರೇ, ಅಲ್ಲಿ ನೋಡಿ ಹೇಗಾದ್ರೂ ಸಂಧಿ ಮಾಡಿ. ಅಲ್ಲಿ ದೇವತೆಗಳು ಎಲ್ಲ ನಾಲ್ಕು ನಗುತ್ತಾ ನಾನು ಇದ್ದಾರೆ, ಹೇಳಿದ್ದು ನೋಡ್ಬಿಟ್ಟು ಒಂದು ಕೃಷ್ಣನ ಊರು ಕೋಪ ಅಂತ ಅವನಿಷ್ಟದ್ದು, ನಿನ್ನ ನನಗೆ ತಮಾಷೆ ಮಾಡ್ತಾ ಇದ್ದಾರೆ. ಕೊಟ್ರೆ ಏನು ಸಾಕು. ಮಾಡ್ಬಿಟ್ರಿ ನಾವು ನೀವು ಇರ್ತೀವಿ. ಅಲ್ಲ, ನಮ್ಗೇನು ನಿಮ್ಮಂಥವ್ರು ಕೌರವರ ಪಕ್ಷದಲ್ಲಿ ಮಹಿಮಾಲಂಬವನ್ನ, ಇರ್ತೀವಿ. ನಿಮ್ಮ ಅವರ ಈ ಆಡಳಿತದೊಳಗೆ ಮಹಿಮೆಯನ್ನ ಇದ್ದಂಗೆ ಇರ್ತೀವಿ. ನೀವು ಮೆರೆದಿದ್ರಲ್ಲ, ಇಲ್ಲಿ ನಮ್ಮ ತೋರಿಸ್ತಾ ಒಪ್ಪು ಇದ್ರೆ ನನ್ನ ಮುಂದೆ ಯಾವ ನೋಡಿದ್ರೆ ಒಪ್ಪು ನಂಗೆ ಇಲ್ಲ. ನಗು ಬರ್ತಾ ಇದೆ, ತುಂಬಾ ನಗು ಸ್ನೇಹಿತರಿಂದ ಬರ್ತಾ ಇದೆ. ಇರ್ತೀವಿ ನಾವು. ಹಳೆ ಏನಿದು? ಇದು ಸರಿಯಾದ ಧರ್ಮರಾಜನ ನಡವಳಿಕೆ ಮನೆಯೂ ನಿಮಗೆ? ಅಷ್ಟು ನನ್ನಂತಹ ಕಷ್ಟ ಅಲ್ಲ, ದ್ರೌಪದಿಗಲ್ಲಿ ಬಾಲಕನ ಇರೋದು ಮೇಲೆ, ಕಷ್ಟ. ನನ್ನಂತಹ ದುರ್ಬಲನ ಆಯ್ತು ಮೇಲೆ, ಅಂದ. ನನ್ನಂತಹ ಭಕ್ತನ ಮೇಲೆ ಕೃಷ್ಣನಿಗೆ ಕೋಪನ ಹೀಗೆ ತೋರಿಸೋಕೆ ಸಾಧ್ಯವೇ? ತೋರಿಸಬಹುದೇ? ಯಾಕೆಂತಂದ್ರೆ ನಮ್ಮಲ್ಲಿ ಒಂದು ನಿಂದಾಸ್ತುತಿ ಅಂತ ಒಂದು ನಿಮ್ಗೆ ಏನ್ ಕ್ರಮ ಬೇಕೋ ಇದೆ. ಅದು ಮಾಡಿಸ್ತೀನಿ, ದೇವರನ್ನ ನೀನು ಬೈದು ಹೇಳಿದ್ದ. ಸ್ತುತಿ ಮಾಡೋದು. ಅದಕ್ಕೆ ಅವನು ಹೀಗೆ ಹೇಗಾದ್ರೂ ಅವನು ದಯವಿಟ್ಟು ದೇವರಲ್ಲಿ ನೀನು ಇಂತಹ ಸಲಿಗೆ ನಮ್ಮ ಪರವಾಗಿ ಅಲ್ಲಿ ಆಗುತ್ತೆ. ಅದು ಯಾವ ಬಹಳ ರೀತಿಯಿಂದ ಮುಖ್ಯವಾದದ್ದು. ಅವನನ್ನು ಒಲಿಸಿ ಅದನ್ನ ಸಂಧಿಯನ್ನ ಅವನು ಹೇಳಿದಾನೆ. ಮಾಡಿ. ಅದನ್ನೇ ನಾವು ಅವನು ಪ್ರಶ್ನೆ ಅವ್ರ ಮಾಡ್ತಾನೆ. ಜೊತೆಲೆ ಆಮೇಲೆ ನಾವು ಇದ್ದು ಬಿಡ್ತೀವಿ. ಏನ್ ಹೇಳಿದೀಯ? ಸರ್ವಧರ್ಮ ಎಷ್ಟೋ ಜನ ದುಷ್ಟರು ಮಾತು ಆಡ್ತಾರೆ, ಮನಸ್ಸನ್ನು ಕೆಡಿಸ್ತಾರೆ, ಎಲ್ಲ ಧರ್ಮಗಳನ್ನು ಬಿಟ್ಟು ವಿಷ ನನ್ನನ್ನು ನಂಬು ತುಂಬುತ್ತಾರೆ. ಅಂತ ಹೇಳಿದೀಯ ನೀನು. ಹಾಗಾಗಿ ಈ ಥರದ್ದೆಲ್ಲ ಆಗೋದುಂಟು. ನಮ್ಮ ನಮಗೆ ಮೇಲೆ ಏನ್ ಮಾಡಕ್ ಬೇಕಾಗಿಲ್ಲ. ಸಾಧ್ಯ? ಮತ್ತೆ ನಾವು ಅದಕ್ಕೆ ಹೇಳ್ಬಿಟ್ಟು ಇನ್ನೊಂದು ಹೇಳ್ತಾನೆ ಅಂದಾಗ ಒಂದು ಅಲಸಿಕೆಯೊಳು ಸ್ವಲ್ಪ 500,000 ಮನಸ್ಸು ನಳಿನರ ಅಭವರು ಯಾಕೆಂದ್ರೆ ಅಡೆಗೆಡವರೆಂಬ. ಅದು ಅಂದ್ರೆ ಭೂಭಾರವನ್ನು ನಿನಗೆ ಇಳಿಸೋದು ಕೃಷ್ಣ ಬಂದ ಸೃಷ್ಟಿಯಲ್ಲಿ ಅಂತ ಒಂದು ಬೇಜಾರು ಅವತಾರ ಬಂದು ಅಂತ ನಮ್ಮ ನಿನಗೇನಾದ್ರೂ ಬೇಸರ ಮಾತಿದೆ. ಅನ್ನೋದು ಬಂದು ಒಂದು ಬಿಟ್ರೆ ನಂಬಿಕೆ ಇದೆ. ಈ ಒಂದೇ ಭೂಭಾರವನ್ನು ಕ್ಷಣ ಇಳಿಸೋಣ ಅನ್ನುವಂಥ ಅಷ್ಟು ನನ್ನ ಉಪಾಯ ಸೃಷ್ಟಿಯಷ್ಟು ನಾಶ ಇದನ್ನ ಮಾಡ್ತಾ ಮಾತಾಡಿ ಇದ್ದೆ. ಒಂದೇ ನಿಮಿಷ ಏನ್ ಮಾಡೋದು? ಅಷ್ಟು ನಿನ್ನ ಶಕ್ತಿ. ಓ, ಇವನೇನೋ ಸುಮ್ಮನೆ ಸಂಧಿ ಬೇಜಾರು ಬಂತು. ಅಯ್ಯೋ ಸಾಕ್ರಪ್ಪ ಈ ಆಟ, ಹಾಗಾದ್ರೆ ಏನ್ ಆಟ ಮಾಡೋದು? ಮುಗಿಸೋಣ ಅಂತ ಅಂದ್ಬಿಟ್ರೆ ಸೃಷ್ಟಿ ಮುಗಿದು ಹೋಯ್ತು. ಮಾರ್ಗ ಏನು? ಅದು ನಿಮ್ಮ ಯೋಚನೆ ಶಕ್ತಿ. ಮಾಡಿದ್ನಂತೆ. ಅಂತಹ ಧರ್ಮರಾಜನೇನೋ ಮನಸ್ಸು ಶುದ್ಧ ಧರ್ಮದಲ್ಲಿ ಮನುಜ ನಿಜ. ನಾನು ದುರ್ಯೋಧನ ಇನ್ನು ನೆಲ ಮುಂದೆ ನಾನು ಕೊಡೋದಿಲ್ಲ. ಫುಲ್ ಮನುಷ್ಯ. ಈ ನಾನು ಮಾಡೋ ಪ್ರಯತ್ನ ನಾನು ನಿಷ್ಫಲ ಅನ್ನೋದು ನಿನ್ನ ಅವ್ನಿಗೆ ಎದುರಾಗಿ ನಾನು ನಿಲ್ಲೋಕ್ ಸಾಧ್ಯ ಆಯ್ತಪ್ಪ, ಇಲ್ಲ. ಧರ್ಮರಾಜ ಅಂಥವನ್ ಮೇಲೆ ಇದ್ರೆ ನೀನು ಕೋಪ ಭೀಮ, ಮಾಡ್ಕೊತಿದ್ದೀಯಲ್ಲಪ್ಪ. ನೀನೇನ್ ಅಂಥವನ್ ಮೇಲೆ ಸೀನಿಯರ್ ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ? ಅದು ದೊಡ್ಡವನು ಧರ್ಮರಾಜ ಏನಿಲ್ಲ, ಆಯ್ತು. ಲಜ್ಜೆಗೆ ನಂತರ ನೆಲೆಯ ಭೀಮ. ಮಾಡಿದೆ. ಅಂದಾಗ ನೀನು ಭೀಮ ಮಹಾಶಕ್ತಿ. ಬಹಳ ಅನಿರೀಕ್ಷಿತವಾದ ಅದ್ರ ಮುಂದೆ ನನ್ನ ಮುಂದೆ ಉತ್ತರವನ್ನ ತೋರಿಸಿದ್ರೆ ಕೊಡ್ತಾನೆ. ನಾಚಿಕೆ ಅಷ್ಟೇ. ಅಯ್ಯೋ, ನಿನಗೆ ಏನು? ನಾಚಿಕೆ ಆಗುತ್ತಷ್ಟೇ, ಏನು ಏನು ಹೇಳಕ್ಕಾಗುತ್ತಪ್ಪ? ಆಗೋದಿಲ್ಲ ಅಂತ ಅವನು ಈ ತರ ಮಾಡ್ಬಿಟ್ಟು ಇಲ್ಲಪ್ಪ, ನನಗೆ ನೀನು ಕೆಟ್ಟ ಮನಸ್ಸನ್ನು ವಂಚಿಸಿದೆ. ನನಗೆ ಕೆಟ್ಟ ನೀನು ಹೆಸರು ಅನ್ಸಿದ್ದು ತಂದ್ಬಿಟ್ಟೆ ಹೇಳು. ನೀನು. ರಾಜನ ಏನ್ ಮಾತು ಹೇಳೋಣ? ಮಹಾರಾಜ ಹಂಗೆ ಈ ಹೇಳಿದ ರೀತಿ. ಧರ್ಮರಾಜ ಅವನ ಮಾತು ಅಷ್ಟೇ ಆಯ್ತು. ಅಲ್ಲ, ನಿನ್ನ ಮಾತು ನೀನು ಹೇಳು. ನೀನೇ ಕೊಟ್ಟಿರುವಂತಹ ಮುಚ್ಚುಮರೆ ಬೇಡ. ಆಶ್ವಾಸನೆ. ಅಂದ್ರೆ ಅವನು ಅನನ್ಯಾಶ್ಚಿಂತೆಯಂತೋ ಧರ್ಮರಾಜನ ಮಾಂ ಮತವೇ ನನ್ನ ಯೇ ಮತ. ಜನಾಃ ಪರಿಪಾಸತೆ ಯುದ್ಧದಿಂದ ಏನು ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪ್ರತಿಜ್ಞೆ ಮಾಡಿದ ಯಾರು ಈ ನನ್ನ ಭೀಮ ಸದಾ ಅವರನ್ನು ಒಳಹುಟ್ಟಿದವರು ಅಂತ ನಂಬಿಕೊಂಡಿದ್ದಾರೋ ಅವರ ಯೋಗಕ್ಷೇಮ ನನ್ನದು ನೀನು ಹೇಳಿದ್ದೀಯ. ಬೇಡ ಅಂತಂದ್ಬಿಟ್ಟು. ನಾನು ಯಾವಾಗಲೂ ಇದು ನಿನ್ನ ಆಶ್ಚರ್ಯ. ನಂಬಿಕೊಂಡಿರೋನು. ಕೃಷ್ಣನಿಗೆ. ಹಂಗೆ ಹೇಳಿದ ಮೇಲೆ ಇಂಗ್ಲಿಷ್ನಲ್ಲಿ ನೀನು ಹೇಗೆ ಮಾಸ್ಟರ್ ನನ್ನ ಅನ್ನುವಂಥ ಕ್ಷೇಮವನ್ನ ನೀನು ಒಬ್ಬ ಬಿಡೋಕ್ ಕಾದಂಬರಿಕಾರ ಸಾಧ್ಯ? ವಿಮರ್ಶಕ ಇದು ಕಾದಂಬರಿಗಳ ಬಗ್ಗೆ ಹೇಳ್ತಾ, ಕಾದಂಬರಿಗಳ ಪಾತ್ರಗಳ ಬಗ್ಗೆ ಹೇಳ್ತಾ 2 ವಿಧದ ಪಾತ್ರಗಳು ಅಂತಾನೆ, ಫ್ಲಾಟ್ ಮತ್ತು ಹೇಗೆ ತರ್ಕದಲ್ಲಿ ಕೃಷ್ಣನ ಹಿಡಿತಾರೆ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಕೃಷ್ಣನಿಗೆ. ಅದು ಸ್ವಾರಸ್ಯ ಅಲ್ಲಿ, ಅದು ಭಕ್ತಿಯಿಂದ. ಫ್ಲಾಟ್ ಅಂತ ಕೃಷ್ಣನಿಗೂ ಇವನ ಮೇಲೆ ಫ್ಲಾಟ್ ಪ್ರೀತಿನೇ ಅಂತಂದ್ರೆ ಇರೋದು. ನಾವು ನಿರೀಕ್ಷಿಸುವ ಆಮೇಲೆ ಹಾಗೆ ಅಲ್ಲಪ್ಪ, ನಡವಳಿಕೆ ನಿನ್ನ ತೋರಿಸುವಂತಹ ಕೂದಲಲ್ಲೂ ಪಾತ್ರಗಳು ಒಂದೇ ತರ ನಡ್ಕೊಂಡು ವಿಶ್ವವೇ ಇದೆ. ಬರ್ತವೆ. ವ್ಯತ್ಯಾಸ ಭುವನ ಏನಾಗುತ್ತೆ? ಸ್ತೋಮ ರೌಂಡ್ ರಲಿದಾಡುವುದು ಗಡ ರೋಮ ರೋಮದೊಳು ಅಖಿಲ ಅಷ್ಟೇ ಇಡೀ ಅಲ್ಲ, ಬ್ರಹ್ಮಾಂಡವೇ ನಾವು ಇದೆಯಂತೆ. ನಿರೀಕ್ಷಿಸದೇ ಇರೋ ನಿಸ್ಸೀಮತನ ಗಡ. ಮಾತನ್ನ ಸೀಮ ಒಂದ್ಸಲ ಆಡ್ಬಿಡೋದಂದ್ರೆ
ಮಿತಿ ಭಾರತದ ಕಾದಂಬರಿಗಳೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಿತಿ ಅನ್ನೋದಿಲ್ಲ. ಸಾಮಾನ್ಯವಾಗಿ ದಶಾಂಗುಲಂ ಯಾವುದೋ ಒಂದು ಕ್ಷಣದಲ್ಲಿ ಎಷ್ಟು ಮಾಡಿದ್ರು ನಡವಳಿಕೆಯನ್ನು ತೋರಿಸೋದನ್ನ ನಾವು ಒಂದು ನೋಡ್ತೀವಿ. 10 ಆಮೇಲೆ ಮತ್ತೆ ವಾಪಸ್ ಬೆರಳಿನಷ್ಟು ಏನು ಮೂಲ ಹೆಚ್ಚಿರ್ತಾನೆ, ರೀತಿ ಅಂದ್ರೆ ನೀತಿ ಅವನ್ನ ಮಿತಿಯಲ್ಲಿ ನಡವಳಿಕೆ ಹಿಡಿಯೋಕ್ಕಾಗೋದಿಲ್ಲ. ಹೋಗ್ತಾರೆ. ಹಂಗಿರ್ಬೇಕಾದ್ರೆ ಅದಕ್ಕೆ ನೀನು ಅಚ್ಚರಿಯಾಯಿತು. ನನ್ನ ಭೀಮ ಹಾಗೆ ನಮ್ಮನ್ನ ನಾವು ಶತ್ರುನ್ ನಿರೀಕ್ಷಿಸಬಹುದಾದ ಕೋಪ ಮಾಡ್ಕೋತಿದೆಯಲ್ಲ, ಈ ಭಿನ್ನವಾದ ಮರುಳತನ, ಬಂದ್ಬಿಡ್ತು. ಈ ಹುಚ್ಚು ಅವನಿಗೆ ಅವನಿಗೆ ಆಶ್ಚರ್ಯ. ಇದೇನು ಹುಚ್ಚುತನ ಅಯ್ಯೋ, ಇದು, ಇದೇನು ಎಂತ ಇವನು ಹುಚ್ಚು ಹೀಗೆ ಇದು ಹೇಳ್ಬಿಟ್ನಲ್ಲ. ಅಂದ್ಬಿಟ್ಟು ಇದೇನಪ್ಪ, ಭೀಮ. ಯಾಕೆ ಇಂತಹ ಕೃಷ್ಣನಿಗೆ ಭೀಮ ಬೈಲಲ್ಲಿ ಹೇಳ್ತಾನೆ, ನಿಂತ್ಕೊಂಡು ಕೃಷ್ಣ, ಈ ರೀತಿಯ ನಾಟಕವನ್ನ ನೀನು ಕೌರವರು ಅಲ್ಲ, ಅಲ್ಲಿ ಏನಾಗುತ್ತೆ ನನ್ನ ನಮ್ಮ ತೋರಿಸ್ಬಹುದೇ? ಮತ್ತೆ ಕೌರವರ ಮಧ್ಯೆ ನಮ್ಮ ದಾಸರ ಶತ್ರುಗಳು ಬೇಕಾದಷ್ಟು ಇಬ್ಬರಿಗೂ ಆಗದೇ ಇರೋ ಕೀರ್ತನೆಗಳು ಆ ಥರದ್ದೆಲ್ಲ ಕಿಚ್ಚನ್ನು ಇವೆ. ಹಚ್ಚಿದ್ರು. ಅವರುಗಳು ನಾನೇ ಏನೇನೋ ಸ್ವದೇಶಿ, ಕೆಟ್ಟದಾಗಿ ನೀನೇ ಮಾಡಿ ಪರದೇಶಿ ನಮ್ಮ ಅಂತ ಮನಸ್ಸನ್ನೆಲ್ಲ ಕೆಡಿಸಿಟ್ರು. ಆ, ಅದರಿಂದ ಇವೆಲ್ಲ ಆಯ್ತು. ಈಗ ಇಲ್ದಿದ್ರು ಅಷ್ಟೇ ಏನೂ ಅಲ್ಲ. ಇಲ್ಲ. ನೀನು ಎಲ್ಲ ಪೂರ್ವ ಜನ್ಮದ ಕೋಪ ಫಲ ಮಾಡ್ತಿದ್ದೀಯ. ಏನ್ ಮಾಡ್ತೀಯ, ನಮ್ಮ ಪ್ರಾರಬ್ಧ ಆಯ್ತು. ನಾವು ನೀನು ಕೌರವರ ಕೋಪ ಮಾಡ್ಕೊಂಡು ಮಾಡ್ಕೊಂಡು ಮರೆತ್ವಿ, ಮುಗೀತು. ನಿನ್ನ ಸಂಧಿನೇ ಯೋಗ್ಯತೆ ಎಷ್ಟು ದೊಡ್ಡದು ಅನ್ನೋದು ಹೇಳಿದ್ರೆ ನಮಗೆ ಗೊತ್ತಾಗಲಿಲ್ಲ. ಆಶ್ಚರ್ಯವಾಗೋಯ್ತು. ನೀನು ಕತ್ತಿಯನ್ನು ಹಿಡಿಯ ನಿನ್ನ ಸಗಾನತನವನ್ನು ಬಲ್ಲೆ. ಸಗಾನತನ ಘನತನ, ನಿನ್ನ ಮಹಾವಿಷ ಯಾವ ರೀತಿಯ ಸರ್ವೋತ್ತಮ ನೀನು ಅನ್ನೋದು ನನಗೆ ಗೊತ್ತಿದೆ. ನೀ ಕೋಪ ಮಾಡ್ಕೋಬಹುದು, ಅದು ಬೇರೆ. ಅಮೃತವಾಗಿ ಹೋಯ್ತು, ನೀನು ಸುಧಾರಿಸುವಾಯ್ತು. ಇಷ್ಟು ದೊಡ್ಡವನು, ಉಕ್ಕಿದ ಉರಿಯು ಯೋಗೇಶ್ವರ, ಅಗ್ಗಳದ ಶೀತಲ ಯೋಗೀಶ್ವರ, ಏನು ಇಂತಹ ಯೋಗಿ, ಉರಿತಾ ಇರುವಂತ ನೀನು ಭಯಂಕರವಾಗಿ ಕೋಪವನ್ನ ಉರಿತಾ ಇರುವಂತದ್ದು ಮಾಡ್ಕೊಂಡ್ರೆ ನಿನ್ನ ರೆಫ್ರಿಜರೇಟರ್ ನಿಯಂತ್ರಣವನ್ನ ಮನಸ್ಸಿನ ಐಸ್ ತರ ಆಗೋಯ್ತು, ಅಷ್ಟು ತಂಪಾಗೋಯ್ತು. ಯೋಗಿಗಳು ಸಿಡಿಲಿನ ಏನೇನೆಂದು ಆಟೋಪ ಇದ್ದಿದ್ದು ಯೋಗಿಗಳು ನಯವಾಗೋಯ್ತು. ಏನ್ ಸಿಡಿಲಿನ ಹೇಳ್ಬೋದು? ಶಬ್ದವೇ ಏನ್ ಕೇಳಿಸಲ್ಲ, ಹೇಳ್ತಾರೆ? ಅಷ್ಟು ತಮ್ಮೊಳಗೆ ಮೃದುವಾಗೋಯ್ತು. ಕೈ ಹೊಯ್ದು ಏನಿದು ಹೀಗೆ ಭೀಮ ನಗುತ್ತಾ ಹೀಗಾಗ್ಬಿಟ್ನಲ್ಲ ಚಪ್ಪಾಳೆ ಅಂತ ತಗೊಂಡೋಗ್ತಾರೆ ಕೇಳಿದೆ. ನೀನು ನೋಡಿ. ಓ, ಬಹಳ ಯೋಗೀಶ್ವರ, ಚೆನ್ನಾಗಿದೆ. ಯೋಗೇಶ್ವರನಾದ ಭೀಮನೂ ಕೃಷ್ಣ ಯುದ್ಧಕ್ಕೆ ಕೋಪ ಹೆದರ್ಬಿಟ್ನಾ ಮಾಡ್ಕೊಂಡಾರಿ. ಅಂತ ವ್ಯಂಗ್ಯ ಏನ್ ಮಾಡೋದು, ಹೇಳೋಣ? ಚುಚ್ಚೋಕೆ. ಅಲ್ಲಪ್ಪ, ಭೀಮನೂ ಹೆದರ್ಬಿಟ್ನಾ? ಮಾನವರು ಅಯ್ಯೋ, ಕಡು ಮಜಾ, ಮೂರ್ಖರು. ಮಾಯೆ, ಅಯ್ಯೋ, ಅದು ಇರುವಂಥದ್ದು. ಏನಿದು? ಆದ್ರೆ ವಿಚಿತ್ರ ಮಾಯೆ. ಹಾಗಿರ್ಬೇಕಾದ್ರೆ ಅಂದ್ಬಿಟ್ಟು ನೀನೇನ್ ನಕ್ಬಿಟ್ಟು ತೋರಿಸ್ತಿದ್ಯಾ ಹೇಳಿದಂತೆ ಪ್ರಪಂಚಕ್ಕೆ? ಕುಂತಿ ಮಾನವರ ಇಲ್ಲಲ್ಲ, ಕಡು ಮೂರ್ಖತನವನ್ನು ಕಳಿಸ್ತಾರೆ. ತೋರಿಸ್ತಿದ್ಯಾ ನೀನು. ಬಹಳ ಮನುಷ್ಯನಾಗಿ ಚೆನ್ನಾಗಿದೆ ಇದ್ದಾಗ ಮಾತು. ಮನುಷ್ಯರಂಗೆ ಕುಂತಿ ಕೋಪವನ್ನ ಎಲ್ಲ ಇಲ್ಲನೆ. ತೋರಿಸ್ತಿದ್ಯಾ? ನಮ್ಮ ಕುಂತಿ ಅತ್ತೆ ಹಾಗೆ ಇದ್ದಾಳಲ್ಲ, ಮಾಡ್ಕೊಂಡು ಯಾಕೆಂದ್ರೆ ಮಾನ ಗರ್ಭವ ಅತ್ತೆ ತಳೆದಿ ಕುಂತಿ ಸಾಕಿದ ಮುಂದೆ ಆ ಮಾತು ಸಾಕಿನ್ನೇನ ಹೇಳುವೆನು? ಅವಳು ಭಾರಿ ನೀನು ಕಸುಬು, ನಾಟಕ ಮಾಡ್ತಿದ್ಯಾ ಅಷ್ಟೇನೆ. ಮನಸ್ಸಿನ ಕೋಪ ಅಲ್ಲ ನಿನಗೆ ಸ್ಥೈರ್ಯ ಇರೋದು. ಇರೋಳು. ಮನುಷ್ಯನ ಅವಳು ವೇಷದಲ್ಲಿ ಧರ್ಮರಾಜನಿಗೆ ಮನುಷ್ಯನ ತರ ಕೊಡುವ ಆಡ್ಬೇಕು, ಸಂದೇಶವೇ ಮನುಷ್ಯನ ತರ ಕೋಪ ಮೂಲಕ ಮಾಡ್ಕೊತಾ ಕಳಿಸೋ ಇದೆಯಾ ಅಷ್ಟೇ. ಸಂದೇಶವೇ ಅದು. ಇನ್ನೇನು ಇಲ್ಲ. ಯುದ್ಧ ಮಾಡು, ಇರೋದ್ರಿಂದ ಯುದ್ಧದಲ್ಲಿ ನೀನ್ ಸತ್ರು ಮಾಡ್ತಿರೋದಿಲ್ಲ. ಪರವಾಗಿಲ್ಲ, ಭಿಕ್ಷೆ ಬೇಡ ನಿನ್ನ ಅಂತ ಹೇಳ್ತಾಳೆ. ಬಲ್ಲೆ ಆ ಮಾತು ಹೋಗಿಲ್ಲ. ಮುಂದೆ ಸಂದರ್ಭ ಬಂದಾಗ ನೀನು ಠಕ್ಕು ನನಗೆ ಗೊತ್ತಾಗ್ತಾ ಇದೆ. ಹೋಗು, ತಿಳ್ಕೊಳ್ಳೋಣ. ಏನೂ ಇಲ್ಲ. ಹಾಗೆ ಮತ್ತೆ ಹೇಳ್ತಾನೆ, ನಿಮ್ಮಮ್ಮ ಏನು ದಾಸರು ಹೇಳೋ ಹಾಗೆ, ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ಎನಗೆ ಆಣೆ ರಂಗ, ಅಂದ್ರೆ ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ. ಯುದ್ಧದ ಸಮಯ ಬಂತು, ಹೆದರ್ಬಿಟ್ನಲ್ಲೋ ಈ ಭೀಮ. ಭಜಿಸೋದಿಲ್ಲ, ಪೂಜೆ ಇಲ್ಲಿ ಮಾಡೋದು. ಭೀಮ ಉತ್ತರ ಹಾಗೆ ಕೊಡ್ತಾನೆ, ನೀನು ನನ್ನನ್ನು ತೋರಿಸಿಲ್ಲ. ಕೈ ಬಿಟ್ಟು ಹೋಗೋ ವ್ಯಾಸ ಹಾಗಿಲ್ಲ. ಭಾರತದಲ್ಲಿ ಉತ್ತರ ಹಾಗೆ ಕೊಡ್ತಾನೆ. ಮಾಡಿದ್ರೆ ನನಗಾಣೆ, ವಾಸುದೇವ, ಹೀಗೆ ಮಾಡಿದ್ರೆ ನಾನು ಏನೋ ನಿನಗಾಣೆ. ಹೇಳಿದ್ರೆ ನೀನೇನೋ ಏನ್ ಅರ್ಥ ಮಾಡೋದು? ಮಾಡ್ಕೊತಿದ್ದೆ. ಅದಕ್ಕೆ ಎನಗೂ ಆಣೆ ರಂಗ, ಯುದ್ಧದಿಂದ ನಾಶವಾಗುತ್ತೆ, ಇಬ್ಬರು ಬೇಡ ಅಂತ ಅಷ್ಟೇ ಹತ್ತಿರ ನಾನು ಆಣೆ. ಹೇಳಿದ್ದು. ಪ್ರಾಣಿ ಈ ಥರ ನಾಶವಾಗುತ್ತೆ, ಈ ಥರ ಎಲ್ಲರೂ ಹೇಳ್ತಿದ್ದಾರೆ ನಾಶವಾಗ್ತಾರೆ ಅಂತ ಹೇಳಿದೆ. ಅಷ್ಟೇ ಅಲ್ಲ. ವಿವರಣೆ ಕೊಡ್ತಾನೆ. ಈ ಥರ ಇರ್ಲಿ, ಬೇರೆ ಬೇರೆ ಇಲ್ಲಿ ಇವನಿಗೆ ಮಾತುಗಳು ಆಶ್ಚರ್ಯ ಹೇಳಿ ಆಯ್ತು. ಈ ಚೂರು ಇನ್ನೊಂದು ಅವನಿಗೆ ಶಿಕ್ಷೆ ಚುಚ್ಚುತ್ತಾನೆ, ಕೆರಳುತ್ತಾನೆ. ಆಯ್ತು. ಏನಪ್ಪ ಇದು? ನೀನ್ ಅಯ್ಯೋ, ಕೊಲ್ತಿ ಅಂತ ಬೆಂಕಿ, ಇಟ್ಕೊಳ್ಳೋಣ, ಬಂದಿದ್ಯಾ, ice cold ಚಕ್ರ ನೀರು ಹಿಡ್ಕೊಂಡ್ ಆಗೋಯ್ತಲ್ಲಪ್ಪ, ಬಂದ್ಬಿಟ್ಟಿದ್ಯಾ, ಸಿಡಿಲೇನೆ ಇನ್ನೇನ್ ಹೊಡೆದೇ ನಯ ಬಿಡ್ತೀಯಾ? ಆಗೋಯ್ತಲ್ಲಪ್ಪ, ಆಯ್ತು. ವಿಷವೇ ಇಟ್ಕೊಳ್ಳೋಣ. ಅಮೃತವಾಗೋಯ್ತಲ್ಲಪ್ಪ ಅದಕ್ಕೆ ಅಂತೆಲ್ಲ ದೇವ, ತಮಾಷೆ ಮಾಡಿಬಿಟ್ಟು ಈಗ ಕೊಲ್ಲುವಡೆಯು ನಾ ಸಾವೆ ಈ ಅನಿರೀಕ್ಷಿತ ಆಯ್ತು ಕೇಳ್ಬಿಟ್ಟು ಕೊಲ್ಲೋಕೆ ಅವನಿಗೆ ಬಂದಿದ್ದೀನಪ್ಪ, ಆಶ್ಚರ್ಯ ಆಗಿರೋದ್ನ ಇವನು ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡ್ತಾನೆ. ನೀ ಕೊಲ್ಲೋಕ್ ಬಂದ ಮಾತ್ರಕ್ಕೆ ನಾನ್ ಇವನ ಸಾಯೋಲ್ಲ. ಅಭಿಪ್ರಾಯ ಇದು ಆಯ್ತು. ನಾನ್ ಸಾಯೋಲ್ಲ ನೀನು. ಜಗದ್ವಿಖ್ಯಾತ ಯಾಕೆ ಸಾಹಸಿ ಅಂತಂದ್ರೆ ಪಾರ್ಥ ಅಂತ. ನೀನೇ ಏನೋ ಹೇಳಿದೀಯ, ಇಡೀ ಜಗತ್ತಿಗೆ ನಚಮಿ ಪ್ರಸಿದ್ಧನಾದಂತಹ ಭಕ್ತಃ ವೀರ ಸಾಹಸಿ ನನ್ನ ಪಾರ್ಥ. ಭಕ್ತನಾದ ಹೇಳಪ್ಪ, ಅರ್ಜುನ ನಿನ್ನೊಂದು ಅಭಿಪ್ರಾಯ ನಾಶವಾಗೋಲ್ಲ ಹೇಳ್ಬಿಟ್ಟು ಅಂತ ನೀನೇ ನಿನ್ನ ಬರ್ಕೊಟ್ಟಿದ್ಯಾ. ಮಾತು ಏನು ಅದು ಬ್ಲಾಂಕ್ ಇನ್ನೆಷ್ಟು ಚೆಕ್ಕು ಸಿಹಿಯೋ ಬರ್ಕೊಟ್ಬಿಟ್ಟಿದ್ಯಾ. ನನ್ನ ಭಕ್ತನಾದ್ರು ನಾಶವಾಗೋಲ್ಲ, ನಾನು ಇದೀನಿ ಕಿವಿಗೆ ಹೆಂಗ್ ನಾಶ ಆಗ್ತೀನಿ? ರಸಾಯನ ನಿನ್ನ ಮಾತಿಗೆ ನೀನು ಸಿಹಿಯಾಗಿ ವಿರೋಧ ಆಗ್ಬಿಡುತ್ತಲ್ಲ. ನೀನು ಯುದ್ಧ ಬೇಡ ಅಂತ ಹೇಳ್ಬಿಡು, ಕೇಳೋಣ. ಏನು ಅದಕ್ಕೆ ಹೇಳ್ಬಿಡಪ್ಪ, ದೇವಾ, ನೀನು ನೀನು ದಿಟ ಕೊಲ್ಲುವ ನಿನ್ನ ಎಡೆಯು, ಅಭಿಪ್ರಾಯ ಏನು? ನೀನು ನಿಜವಾಗಿಯೂ ಕೊಲ್ಲೋಗ್ ಬಂದ್ರು ಹೆದರ್ಬೇಡ, ಹೆದರ್ಕೋಬೇಡ, ಇವನು ಧೈರ್ಯವಾಗಿ ಮಾತಾಡಿದ್ದಾನೆ. ನೀನು ಯುದ್ಧದ ಬಗ್ಗೆ ಹೆದರ್ಕೋಬೇಕಾಗಿಲ್ಲ. ನಾವನೆಂಬುದ ದೇವರ ಹೆದರ್ಕೋಬೇಕಾದ್ರೆ ಹೇಳು. ಇರಲೈ ಅಥವಾ ಹೇಳೋಕೆ ಹೆದರ್ಕೋಬೇಕಾದ್ರೆ ವೃಥಾ ಸಂಭಿನ್ನ ರೋಷದಲ್ಲಿ ಅರ್ಜುನ ನಾನ್ ಯಾರು ಜಾಣತನ ನೀನ್ ಯಾರು ಅನ್ನೋದು ಎಲ್ಲ ಅವನಿಗೆ ಗೊತ್ತಿದೆ. ವಿನಯವೂ ಹಾಗಿರ್ಬೇಕಾದ್ರೆ ಅದಕ್ಕೆ ಅವನು ವೃಥಾ ಹೇಳ್ತಾನೆ, ಸಂಭಿನ್ನ ಕೃಷ್ಣ, ರೋಷದಲ್ಲಿ ನಮ್ದು ಅಂತ ನಿನ್ನ ಅಭಿಪ್ರಾಯ ಕೋಪ ನಮಗಿಲ್ಲ. ವ್ಯರ್ಥ. ನಾವು ಬೇರೆ ಅಭಿಪ್ರಾಯ ಬರೀ ನಿನಗೆ ಏನಿದೆ? ರಕ್ತದ ಅಣ್ಣ ಒತ್ತಡ ಏನ್ BP ಹೇಳ್ತಾನೋ ಹೆಚ್ಚಾಗುತ್ತೆ ಅಷ್ಟೇ, ಅದನ್ನ ತಲೆ ಏನು ಮೇಲೆ ಪ್ರಯೋಜನ ಹೊತ್ತು ನಾವು ಇಲ್ಲ. ನಡೆಸ್ತೀವಿ. ಏನು ಯುದ್ಧ ಮಾಡೋ ಮಾಡೋಕ್ಕಾಗೋಲ್ಲ. ಅರ್ಜುನ ಅಂದ್ರೆ ಯುದ್ಧ ಯಾಕೆ ಮಾಡು. ಅಂತಂದ್ರೆ ಬೇಡಪ್ಪ, ಸಂಧಿ ನಮಗೆ ಮಾಡು ಅಂತಂದ್ರೆ ಸಂಧಿ ರಕ್ಷಣೆ ಮಾಡ್ತೀವಿ. ಇದೆ. ಅಲ್ಲಿಗೆ ಅವನು ಹಾಗೆ ಏನು ಸರಿ, ರಕ್ಷಣೆ ಹೀಗೂ ಇದೆ ಸರಿ. ಅಂತಂದ್ರೆ ದೇವ ಅಡ್ಡಮತದಾನ. ಈ ಕಡೆನೂ ದೇವನಾಮದ ಅಲ್ಲ, ಆ ಜೋಡು ಕಡೆನೂ ಅಲ್ಲ. ನಮ್ಮನ್ನು ಯುದ್ಧ ಆದ್ರೆ ಕಾವುದೈ. ಯುದ್ಧಕ್ಕೂ ಸರಿ, ಜೋಡು ಸಂಧಿ ಅಂತಂದ್ರೆ ಆದ್ರೆ ಕವಚ ಸಂಧಿಗೂ ಅಂತ. ಸರಿ. ಇವನು ದೇವನಾಮ ನೀನ್ಯಾಕೋ ಧರ್ಮರಾಜನ ನಿನ್ನ ಹಂಗೆ ಸಂಧಿ ಕಡೆ ಹೋದ. ನಿನ್ನ ಮಾತಿನ ನಾಮದ ಬಗ್ಗೆ ಬಲವೊಂದೇ ಸಂಧಿ ಕಡೆ ಸಾಕು ಹೋದ. ಅಂತ ಅರ್ಜುನ ಕೀರ್ತನೆ ಎರಡಕ್ಕೂ ಇದೆ. ಸರಿಯಾಗಿ. ಹಾಗೆ ದೇವನಾಮದ ನೀನು ಜೋಡು ಹೇಳ್ದ. ಅವನು ನಿನ್ನ ನಿನ್ನ ಹೆಸರು ನಿಜ ಹೇಳ್ತೀನಿ, ಹೇಳ್ದ. ಅದೇ ನನ್ನ ರಕ್ಷಾ ಬೇರೆ ಕವಚ. ಅಭಿಪ್ರಾಯ ಇಲ್ಲ, ಅದು ಇಲ್ಲ ಅಂತ. ನಮ್ಮನ್ನು ಯಾಕಂದ್ರೆ ಕಾವುದೈ, ಅದು ಹೇಳಿದ್ದು ನಮ್ಮನ್ನು ನಮಗೆ ಕಾಪಾಡುತ್ತೆ. ಕಡೆಗೂ ಧರ್ಮರಾಜ ಏನು ಹೇಳಿದ್ದು ಮಾಡೋಕ್ಕಾಗೋಲ್ಲ ನಮಗೆ ನಿನ್ನ ಕೈಲಿ. ಇಲ್ಲಿ ಆಗೋದೇ ಇಲ್ಲ, ಮುನಿದಡೆಯು ಯುದ್ಧಕ್ಕೆ ನಿಮಗಾಗುವುದು. ಸರಿ, ಇನ್ನೇನ್ ಮಾಡೋದು? ಕಡೆ ಈ ಕೋಪ ಕೋಪ ಮಾಡ್ಕೊಂಡ್ರೂ ನಾವ್ ಹೆದರೋದಿಲ್ಲ. ನಿನ್ನ ಯಾಕೆಂದ್ರೆ ಅಭಿಪ್ರಾಯ ನಾಮಧಾರಿಗಳ ತುಳಬಲರಿಂದ ನಿನ್ನ ಹೆಸರನ್ನ ಇಟ್ಕೊಂಡು
ನಿನ್ನ ಹೆಸರಿನ ಸಾಮ, ರಕ್ಷಣೆಯನ್ನ ಮಾಡಿಕೊಂಡವರಿಗೆ ಯುದ್ಧವು, ನೀನು ನೀನು ನಿನ್ನ ಬಲರು ಹೇಳು. ಅವರು ಅಂದ್ಬಿಟ್ಟು ಯಾವ ಭಯವೂ ಇಲ್ಲ, ಅವರ ಹೇಳ್ತಾನೆ. ಆಯ್ತಪ್ಪ, ಹೆಚ್ಚು. ತುಂಬಾ ನೀ ಮನಸ್ಸು ಮಾಡಿ ಚಕ್ರ ಬಿಟ್ಟು ಮಂತ್ರ ಅಂದ್ರೆ ಉಪಾಯ ಅಂತ ಒಂದು ನನಗೇನು ಅರ್ಥ. ಆಗೋಲ್ಲ. ಇನ್ನೊಂದು ಯಾಕಂದ್ರೆ ಮಂತ್ರ ನೀನೇ ಆಲೋಚನೆ ಮಾಡೋದು ಮಾಡ್ಕೊಂಡಿದ್ದೀಯ. ಅಂದ್ರೆ ನನ್ನ ಒಂದು ಭಕ್ತನಾದ ಚರ್ಚೆ ಮಾಡೋದು, ನಾಶವಾಗೋಲ್ಲ ಸಲಹೆ ಮಾಡ್ತಿದ್ದೀಯ. ನಿಂದೇನಪ್ಪ ಹಾಗಾಗಿ ದೊಡ್ಡ ನನಗೇನು ಮಾಡೋಕ್ ಅಭಿಪ್ರಾಯ, ಸಾಧ್ಯವಿಲ್ಲ. ನೀನು ಅದೊಂದು ಪುಣ್ಯಪ್ರದವಾದ ಇಲ್ಲಿ ಅಭಿಪ್ರಾಯ ಹೀಗೆ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಡು. ಆದ್ರೆ ಅಂದ್ರೆ ವ್ಯಾಸಭಾವನೆ ಅವ್ನು ಹೇಳ್ತಾನೆ, ಇನ್ನೇನು ಅವನ ಉಪಾಯ ಕಾಲನ್ನು ಇದೆ? ಹಿಡ್ಕೊಂಡ್ಬಿಟ್ಟಿದ್ದಾನೆ ಅರ್ಜುನ. ಸಂಧಿನೇ ಹಿಂದೆ ಬರ್ತಾನೇ ಉಪಾಯ. ಇದ್ದಾನೆ. ಅನ್ನ ಹೇಳಾಯ್ತು. ಅವನು ಭೀಮ ಅರ್ಜುನ ಹೇಳಾಯ್ತು. ಎಳ್ಕೊಂಡೇ ಅರ್ಜುನ ಕೃಷ್ಣ ನಾನು ಮುಂದೆ ಇನ್ನೇನು ಹೋಗ್ತಾನೆ ಹೇಳುದು? ಅಂತ. ಇಲ್ಲದೆ ಅವನ ಕಾಲೇ ಕುಂತ್ಕೊಳ್ಳೋ ಸುಮ್ನೆ ಕೃಷ್ಣ ನೀನು ಬಾ ಬೇಡ. ವಾಪಸ್ಸು ಬೇಡ. ನಾನು ಮಾಡ್ತೀನಿ ಯುದ್ಧ ಅಂತ. ಸಂಧಿನೇ ನಿವರ್ತಸ್ವ ಆಗ್ಲಿ. ಮಹಾಬಾಹೋ ನಾವು ಸಂಧಿ ಕಡೆ ನಾನೃತಂ ಅಲ್ಲಿ ಮೂರು ಜನ ಸಂಧಿ ಪರವಾಗಿ ಯತ್ವಯಾ ಒಬ್ಬ ಎರಡು ಕಥಿತಂ ಸರಿ ಅಂತ. ಪೂರ್ವಂ ಸಹದೇವ. ನ ಯೋತ್ಸ್ಯಾಮೀತಿ ಸಹದೇವ ಕೇಶವ ಕೋಪದ ಮಿಥ್ಯಾವಾದೀತಿ ಲೋಕಸ್ವಾಂ ರಾಮಾಯಣದಲ್ಲಿ ಕಥಯಿಷ್ಮಣತಿ ಮಾಧವ. ಅವನು ಅವನು ಬಹಳ ಚೆನ್ನಾಗಿದೆ. ಅವನು ಹೇಳ್ತಾನೆ ನಿವರ್ತಸ್ವ ಅವ್ರು ಹೆಂಗೆ ಹೇಳಿದ್ರೆ ಮಹಾಬಾಹೋ. ಹಂಗೆ, ಇವ್ರು ಹೆಂಗೆ ಓ ಹೇಳಿದ್ರೆ ಮಹಾಬಾಹೋ ಹಂಗೆ, ಈ ಥರದ ಕೃಷ್ಣ ಮಾತು. ವಾಪಸ್ ಬಾ. ನಾವು ಹಿಂದಿಲಿ ನಿವರ್ತಸ್ವ ಮಾತು ತುಕಡ ವಾಪಸ್ ಅಂತೀವಲ್ಲ, ಬಂದ್ಬಿಡು. ಅದು ಅವನ ಸ್ವಭಾವ. ಯಾಕೆ ಅಂತಂದ್ರೆ ಅದಕ್ಕೆ ನಾನೃತಂ ಸಹದೇವ ಕರ್ತುಂ ಅರ್ಹಸಿ. ನೀನು ವ್ಯಾಸ ಸುಳ್ಳು ಹೇಳೋ ಭಾರತದಲ್ಲಿ ಅದು ಹಾಗಿಲ್ಲ, ಬಹಳ ಸುಳ್ಳು ಒಳ್ಳೆಯ ಮಾಡಬೇಡ. ಭಾಗ. ಯಾಕಂದ್ರೆ ನೀನ್ ಮಾತು ಬಹಳ ಕೊಟ್ಟಿದ್ದೀಯ. ಚೆನ್ನಾಗಿ ಬರುವಂತಹ ಏನು ಭಾಗ. ಯತ್ ಅವನು ತ್ವಯಾ ಹೇಳ್ತಾನೆ, ಕಥಿತಂ ಕೃಷ್ಣ, ಪೂರ್ವಂ. ವಾಸುದೇವ, ಹಿಂದೆ ನೀನ್ ಹೇಳಿದ್ದೆ ದ್ರೌಪದಿ ಯುದ್ಧಕ್ಕಿಂತ ಪಟ್ಟ ಮುಂಚೆನೆ ಯುದ್ಧಕ್ಕಿಂತ ಕಷ್ಟಗಳನ್ನು ಮುಂಚೆ ಕಂಡು ಏನ್ ಹೇಳಿದ್ದೆ? ಯಾರು ತಾನೇ ಸಂಧಿ ಕಡೆ ಮನಸ್ಸು ಮಾಡ್ತಾರೆ? ನ ಯೋಚ್ಯಾಮಿ. ಖಂಡಿತ ನಾನು ಯುದ್ಧ ಸಂಧಿ ಮಾಡೋದಿಲ್ಲ, ಬೇಡ. ನೀನೇ ಹೇಳಿರೋ. ಎಷ್ಟು ಜೋರಾಗಿ ಹಾಗಿದ್ದಾಗ ಹೇಳ್ತಾನೆ ನೀನೀಗ ಆ ಚಕ್ರ ಸಭೆಯಲ್ಲಿ ಹಿಡಿದು ಬಿಟ್ಟು ಇನ್ನು ಸೇರಿರುವ ಹೋಗ್ಬಿಟ್ರೆ ಸಭೆಯಲ್ಲಿ ಅತ್ಯಂತ ಮುಖ್ಯರ ಮಿಥ್ಯಾವಾದೀತಿ. ಅಲ್ಲಿ ಸೇರಿರೋ ನೀನು ಸುಳ್ಳು ಎಲ್ಲರೂ ಹೇಳೋನು ಜೋರಾಗಿ ಅಂತ ಕೂಗಿ ಲೋಕಸ್ತ್ವಾಂ ಅವನಿಗೆ ಕಥಯಿ ಧ್ವನಿ ಮಟ್ಟವನ್ನ ಮಾಧವ. ಅವನ ಪರವಾಗಿ ಹೇಳಿ ಇಡೀ ಸಹದೇವ ಪ್ರಪಂಚ ಸೇರಿ ಆಡ್ಕೊಂಡ್ಬಿಡ್ತಾರೆ. ಸರಿಯಾಗಿದೆ, ಅಯ್ಯೋ ಯುದ್ಧವೇ ಹೇಳಿದ್ದಾರೆ ಸರಿ ಅಂತ ಕೂಗಿದ್ರೆ ಯುದ್ಧ ಬರುತ್ತೆ. ಮಾಡೋದಿಲ್ಲ ಅದಕ್ಕೆ ಅಂತೆಲ್ಲ ಅವನು ಹೇಳಿದ್ದ. ತುಂಬಾ ಆರಾಮಾಗಿ ಅಲ್ಲಿ ಹೋಗಿ ಕೋಪದಿಂದ ಯುದ್ಧ ಮಾಡೋಕ್ ಶುರು ಮಾಡ್ಬಿಟ್ಟ. ದ್ರೌಪದಿಯ ಅವಮಾನವನ್ನು ಚಕ್ರ ಹಿಡ್ಕೊಂಡು ಕಂಡು ಬಂದೇ ಪಟ್ಟ ಬಿಟ್ಟ. ಅವಮಾನವನ್ನು ಈ ತರ ಕಂಡು ಹೇಳ್ತಾರೆ. ಯಾರು ತಾನೇ ಸಂಧಿಗೆ ಮನಸ್ಸು ಆಗಿದ್ದಾಗ ಮಾಡೋಕ್ ಸಾಧ್ಯ ಇದೆ? ಲೋಕವೆಲ್ಲ ಖಂಡಿತ ಅಲ್ಲ. ನಿನ್ನ ಅಂದ್ಬಿಟ್ಟು ಅಪಹಾಸ್ಯ ಆ ಮಾಡುತ್ತೆ, ವಿಧದಲ್ಲಿ ಆಡಿಕೊಳ್ಳುತ್ತೆ. ಸಮರವನ್ನೇ ಅದರಿಂದ ಸಂಭಾವಿಸುವುದು. ದಯವಿಟ್ಟು ಯಾವುದೇ ರೀತಿಯಾದ್ರೂ ಮುಂದಕ್ಕೆ ಸರಿ, ಹೋಗ್ಬೇಡ, ಎಷ್ಟು ವಾಪಸ್ ಕಷ್ಟ ಬಾ ಆದ್ರೂ ಸರಿ. ಅಂದ್ಬಿಟ್ಟು ಆಮೇಲೆ ಸಂಧಿನೇ ಹೇಳ್ತಾನೆ, ನೀವು ಮಾಡಿಸ್ಬೇಕು. ನಾನು ಯುದ್ಧ ಮಾಡ್ತೀನಿ, ಇದೇನು ಸಮಾಧಾನ ನಾನೇ ಯುದ್ಧ ಮಾಡಿ ಮಾಡ್ತೀನಿ, ಇದೆಲ್ಲ ದೇವರೇ ವಾಪಸ್ ಬೇರೆ ಬಾ ಉಪಾಯ ನೀನು ಇದು ಅಂತ ಅದೆಲ್ಲ ಹೇಳ್ತಾನೆ. ಏನು ಆವಾಗ ಕೃಷ್ಣ ಸಮಾಧಾನ ನಮಗೆ ಮಾಡಿಕೊಂಡು ಸೇರದು ವಾಪಸ್ ಸಂಧಿ. ಬಂದ ಅಂತ ನಮಗೆ ಸಂಧಿ ಇರೋದು. ಬೇಕಿಲ್ಲ. ಇಲ್ಲಿ ಸಂಗರವೇ ಮಗೆ ಈ ಸೇರು. ಭಕ್ತಿಯ ಅಂಶ ಯುದ್ಧವೇ ಕುಮಾರವ್ಯಾಸನಲ್ಲಿ ಯುದ್ಧವೇ ಹೆಚ್ಚು ಮುಖ್ಯ. ಮಾಡಿಸ್ಬೇಕು. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಆದ್ರೂ ಸಣ್ಣದಾಗಿ ಈ ಅದನ್ನು ಬದಲಾಯಿಸಿಕೊಂಡಿದ್ದಾರೆ. ಸಮಸ್ಯೆ ನೀನು ನಿಜವಾಗಿಯೂ ನನ್ನನ್ನು ಈಗ ಕೊಲ್ಬೇಕು ಸಂಧಿ ಕಡೆ ಅಂತ ಮನಸ್ಸು ಮಾಡಿದ್ರು ಆಗುತ್ತೋ ಬಿಡುತ್ತೋ ಸಂಧಿ ಕಡೆ ಮಾತಾಡ್ಬೇಕಾಗುತ್ತೆ ಅಂತ ಇಲ್ಲಿಯ ಸಂದರ್ಭದಲ್ಲಿ ಇಲ್ಲಿಯ ಯಾಕಿಲ್ಲ? ಯಾಕಂದ್ರೆ ನೀನೇ ರಕ್ಷಣೆ ದೊಡ್ಡವರಿಬ್ರು ಸಂಧಿ ಕಡೆ ಹೋಗ್ಬಿಟ್ಟು ಕಡೆಯಲ್ಲಿ ಒಬ್ಬ ಸಂಧಿ ಕಡೆ ಹೋದ. 3 ಜನ ಆಯ್ತು. ಭಂಗವಿಲ್ಲ ಎರಡು ಕಡೆನೂ ಆಯ್ತು. ನಿನ್ನ ಘನತೆಗೆ, ಇಲ್ಲಿ ಯುದ್ಧದ ನಿನ್ನ ಪರ್ವ ಒಬ್ಬನೇ ಯೋಗ್ಯತೆಗೆ, ನಿನ್ನ ಹೇಗೆ ಮಾಡೋದು? ದೊಡ್ಡತನಕ್ಕೆ, ಹಾಗಾಗಿ ನಿನ್ನ ಘನತೆಗೆ ಇಲ್ಲಿ ಇದು ಇನ್ನೊಬ್ರು ಭಂಗ vote ಅಲ್ವೇನಪ್ಪ? ಮಾಡೋರಿದ್ದಾರೆ. ನಿನ್ನ ಬಹಳ ಯೋಗ್ಯತೆಯನ್ನ, ಮುಖ್ಯವಾದವರು. ನಿನ್ನ ಘನತೆಯನ್ನ ನೀನೇ ಮೀಟಿಂಗಲ್ಲಿ ಮೊದಲು ಮೊದಲು ಸೇರಿಲ್ಲ ಅಷ್ಟೇನೆ. ಭಕ್ತನ ಆಕೆಗೂ ಕಾಪಾಡೋನು ಜವಾಬ್ದಾರಿ ಅನ್ನೋನು ಇದೆ. ಭಕ್ತನ್ನೇ ಹೊಡೆಯೋಕ್ ಆಕೆಗೂ ಬರ್ತಾ ಇದೀಯ. ಮನಸ್ಸು ಇದೆ. ಏನ್ ಆಕೆದು ಒಂದು ಚಕ್ರ ಹಿಡಿಯಲ್ಲ ಅಂದ್ರೆ ಅಭಿಪ್ರಾಯ ಚಕ್ರವನ್ನೇ ಇದೆ. ಹಿಡ್ಕೊಂಡು ಬರ್ತಾ ಇದೀಯ. ಹಾಗಾಗಿ ಏನ್ ಮಾಡಿದ ಅಷ್ಟೇ ಅಲ್ಲ, ಅವನು ನೆನ್ಪಿಟ್ಕೋ, ಒಬ್ಬ ದೂತನಿನ್ನ ಬರೆದು ಭಕ್ತರು ಹೇಳ್ತಾನೆ, ನಿನಗಿಂತ ಹೋಗ್ಬಿಟ್ಟು ದೊಡ್ಡವರು. ದ್ರೌಪದಿನ ಕರ್ಕೊಂಡ್ ಬಾ. ದಿಂಗರಿಗರೇ ಮಿಗಿಲು ದ್ರೌಪದಿ ನಿನಗೆಯೂ. ಕರ್ಕೊಂಬ ಅಂದ್ರೆ ಈ ಅವ್ನು ಹೋಗ್ಬಿಟ್ಟು ಅಲ್ಲಿ ಕರೀತಿದ್ದಾರೆ, ಬರ್ಬೇಕಂತ ಅಂತ ಹೇಳ್ಬೇಕು. ದಾಕ್ಷಿಣ್ಯ ಆದ್ರೆ ಯಾಕೆ ಇಲ್ಲಿ ದಾಕ್ಷಿಣ್ಯ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಹೇಳ್ಬೇಕು, ಹೇಳ್ತಿದ್ದೀನಿ ಕೇಳು. ಸೂಚನೆ ಕೊಟ್ಟಿರ್ಬೇಕು. ನಿನ್ನಯ ಸುಳ್ಳು ಭಕ್ತರು ಕೊಟ್ಟಿರ್ಬೇಕು. ನಿನ್ಗಿಂತ ಆಗ್ತಾ ಇದೆ ಅಂತ ದೊಡ್ಡವರು, ದೂತರು ನಿನಗೆ ನೋಡಿ ಮಿಗಿಲು. ಯಾಕೆಂದ್ರೆ ಆ ನಿನ್ನಯ ಮಾತನ್ನ ಭಕ್ತರು ಸೇರಿಸಿ ನಿನಗಿಂತ ಹೇಳ್ತಾರೆ. ಸುಮ್ನೆ ಶಕ್ತರು. ಬರ್ಬೇಕಂತೆ ಕರ್ತಿದ್ದಾರೆ ಭಕ್ತರು ಅಲ್ಲ. ದೊಡ್ಡವರು, ನಾನು ಅಲ್ಲಿ ನಿನ್ನ ಭಕ್ತ, ಸ್ಪಷ್ಟವಾಗಿ ಇಲ್ಲಿ ನನಗಿರೋ ಕಾವ್ಯದಲ್ಲಿ ನಿನ್ನ ರಕ್ಷಣೆ, ಸೂಚನೆ ಕೊಟ್ಟಿರ್ಬೇಕು. ನಿನ್ನ ಸುಳ್ಳು ರಕ್ಷಣೆಯನ್ನು ಕೊಟ್ಟಿರ್ಬೇಕು. ನೀನೇ ನೋಡಪ್ಪ, ಭಿದಿಸೋಕಾಗುತ್ತೆ. ಅವಳು ಸಿದ್ಧವಾಗಿ ನೀನ್ ಬರಲಿ ಕೊಟ್ಟಿರೋ ಅಂತ. ರಕ್ಷಣೆ ನೀನೇ ವಾಪಸ್ ಹೌದು. ತಗೊಳಕ್ ಬರುತ್ತೇನೋ, ಬರೋಲ್ವಲ್ಲ? ಹೋಗ್ಬಿಟ್ಟು ಅದಕ್ಕೆ ಆಚಾರ್ಯರು ಹೇಳ್ತಿದ್ದಾನೆ, ಬಂದು ಮಂಗಳಾತ್ಮಕ ಹೇಳಿದ್ರಂತೆ, ಕೇಳು, ನಿನ್ನ ಮಹಾರಾಣಿ, ಹಂಗನೊಲ್ಲೆನು. ನಾವು ಬರ್ಬೇಕು ಅಲ್ಲಿ. ನಿನ್ನ ಹಂಗು ನನಗೆ ಯಾಕೆ ಬೇಕಾಗಿಲ್ಲ. ಅಂತಂದ್ರೆ ಹೇಳ್ತಾನೆ, ಯಾಕೆಂದ್ರೆ ಅಲ್ಲಿ ಮೂರ್ತಿ ಪಥದೊಳು ಶತ್ರುಗಳಿಗೆ ಸಂಧಾನ ಮಾಡ್ಕೋಬೇಕು ಅನ್ನೋ ಮಾತು ಪೆಂಡೆಯದಾಳಲೈ ಸಂಭ್ರಮದಿಂದ ನಿಮ್ಮಡಿಯ ನಡೀತಿದೆ. ಸಿರಿನಾಮ. ಎಲ್ಲರೂ ನಿಮ್ಮ ಪತಿಗಳೆಲ್ಲ ಆಗಿನ ಸೇರ್ಕೊಂಡು ಕಾಲ ಹೇಳ್ತಾ ಇದ್ದಾರೆ, ಪೆಂಡೆಯದಾಳು ಅಂತ. ಕೃಷ್ಣ ಪೆಂಡೆಯದಾಳು ಅಂತ ಅಭಿಪ್ರಾಯವನ್ನ ರಾಜ ಸಂಗ್ರಹ ಮಾಡ್ತಿದ್ದಾನೆ. ಕೆಲವು ಸೈನಿಕರಿಗೆ ಅದಕ್ಕೋಸ್ಕರ ನೀವು ಕಾಲಿಗೆ ಬರ್ಬೇಕು. ಒಂದು ಬಳೆಯನ್ನ ಕಟ್ಟು. ನೀವು ಬಂದ್ಬಿಟ್ಟು ಅದು ನಿಮ್ಮ ಪೆಂಡೆಯದಾಳು. ಅಭಿಪ್ರಾಯ ತಿಳಿಸ್ಬೇಕು ಅಂತ ಅವನೇನ್ ಮಾಡ್ತಾನೆ ಮತ್ತು ಅಂತಂದ್ರೆ ಇತರರು ಹೇಳಿದ್ದಾರೆ. ರಾಜನ ಇತರರು ಯಾರು ಇರ್ತಾನೆ. ಹೇಳಿಲ್ಲ, ಕೃಷ್ಣ ಹೇಳ್ತಾನೆ. ಅವನನ್ನ ಹೊಡಿದೇನೆ ರಾಜನ ಹೊಡಿಯೋಕ್ ಆಗೋದಿಲ್ಲ. ಒಂದು ಬಹಳ ಮುಖ್ಯವಾದ ಹಾಗೆ ಅಂಶವನ್ನ ನಾವು ಗಮನಿಸಬೇಕು. ಕೃಷ್ಣನಿಗೆ ಭೀಷ್ಮ ಹೇಳ್ತಿರೋದು, ಕೃಷ್ಣ ಈ ನೀನು ಸಂದರ್ಭದಲ್ಲಿ ಭಂಗ ಆಗೋದಿಲ್ಲ, ಯಾಕಂದ್ರೆ ಅವಳಿಗೆ ಪೆಂಡೆಯದಾಳು, ನೀನು ನಮ್ಮ ಅವಳಿಗೆ ಪೆಂಡೆಯದಾಳು, ಒಂದು ನೀನು ಸ್ಥಾನವನ್ನ ಕಟ್ಕೊಂಡ್ಬಿಟ್ಟಿದೀಯ ಕಾಲಿಗೆ ಆ ಬಳೆಯನ್ನ. ಏನು ಅಂತಂದ್ರೆ ಇವ್ರನ್ನ ಕಾಪಾಡ್ತೀನಿ ಅಂತ ಕಟ್ಕೊಂಡಿದ್ಯಾ. ನಿನಗೆ ಹೊಡ್ತಾ ಬೀಳದೆ ನಮ್ಗೆ ಹೊಡ್ತಾ ಬೀಳೋದೇ ಇಲ್ಲ. ಅವಳ ಅಭಿಪ್ರಾಯಕ್ಕೆ ಸ್ಥಾನ ಇದೆ. ಏನು ಒಂದು ಮಾಡೋಕ್ ಕಾರಣ. ನಿನಗೆ ಇನ್ನೊಂದು ಕಾರಣ ಆಗೋದಿಲ್ಲ. ಭೀಮನಿಗೆ ನಿನ್ನ ನಾಮದ ಹೇಳಿದ್ರೆ ಬಲವೇ ನಮಗ್ ಮುಖ್ಯ. ಭೀಮ ಕೇಳಲ್ಲ. ತಮಾಷೆಯಾದ ಮಾತೆ ಒಂದು ಮೊಂಡತನ ಕಥೆಯನ್ನ ಮಾಡ್ತಾನೆ. ರಾಮನ ಬಗ್ಗೆ ಹೇಳ್ತಾರೆ. ಭೀಮನನ್ನ ಅವರೆಲ್ಲ ಕೆರಳಿಸಬೇಕು ರಾಮ ಅಂತಂದ್ರೆ ರಾಮ ಅಂತ ಅದಕ್ಕೆ ಕಪಿಗಳು ದ್ರೌಪದಿಯೇ ಬರ್ಬಿಟ್ಟು ಸರಿ. ಸಮುದ್ರ ಹಾಗಾಗಿ ಎಸೆಯೋರು ಇವರು ಅಂತೆ. ಭೀಮನನ್ನ ಹೇಳ್ಕೊಂಡಿರೋದು ಯುದ್ಧದ ಕಲ್ಲು. ಕಡೆ ತಿರುಗಿಸಬೇಕು ರಾಮನಿಗೆ ಆಶ್ಚರ್ಯ ದ್ರೌಪದಿ ಆಯ್ತಂತೆ. ಎನ್ನುವಂತಹ ಒಂದು ರಾತ್ರಿ ಕ್ರಿಯಾ ಹೊತ್ತು ವೇಗವರ್ಧಕ ಬಂದು catalyst ನಾನು ಬೇಕು. ರಾಮ ಅಂತ ಬರೀ ಅವಳು ಬಿಸಾಕಿ ಬಂದು ಅಂತ ಮಾತಾಡೋದು ಮುಳುಗೋಯ್ತು. ಕೆರಳುತ್ತಾನೆ ಭೀಮ. ಅವಾಗ ಹನುಮಂತ ಹಿಂದಿಂದ ನಕ್ಬಿಟ್ಟು ಅಷ್ಟೇ ಹೇಳಿದಂತೆ, ಅಲ್ಲ. ರಾಮ ನಿನಗಾಗುವಲ್ಲ, ನಾವು ನಿನ್ನ ಹೆಸರು ಬರೆದ್ರೆ ಉಂಟು ತುಂಬಾ ಅಷ್ಟೇ ಕರುಣೆ ನಿನಗೆ. ಇದೆ. ಎಲ್ಲರಿಗಿಂತ ಹಿಂಸೆಯನ್ನ ಇವರೆಲ್ಲರೂ ಪಟ್ಟಿದ್ದಾರೆ, ಕಷ್ಟವನ್ನು ಇಲ್ಲ ಅಂತಲ್ಲ. ಆದ್ರೆ
ಅವಳಷ್ಟು ಹೇಳ್ತಿದ್ದಾರೆ ಭೀಷ್ಮ ಇಲ್ಲಿ ವನವಾಸ ನಿಮ್ಮ ಬಂದ ಅಡಿ ಮೇಲೂ ಅವಳ ಸಿರಿನಾಮ, ಕಷ್ಟ ಏಂತಿ ನಿಮ್ಮ ಆ ಎದುರು ಸಿರಿನಾಮ ಹೆಸರು ಏನಿದೆ ನಿಮ್ಮ ಕೀಚಕ ನಾಮ, ಬಂದ ನಿಮ್ಮ ಹೆಸರು ಅವಳಿಗೆ ಹಿಂಸೆ ಮಾಡ ಅದು ಹೀಗೆ ಎಲ್ಲ ನಮ್ಮನ್ನ ಸಂದರ್ಭಗಳಲ್ಲೂ ಆ ಪೆಂಡೆ ಯುದ್ಧದಲ್ಲಂತೂ ಅವಳಷ್ಟು ಅವಮಾನ ಅದು ಪಟ್ಟವಳು ಕಂಕಣ ಒಬ್ಬರಿಲ್ಲ. ಕಟ್ಕೊಂಡ್ಬಿಟ್ಟಿದ್ದೀರ, ನಾನು ಹಾಗಿರೋದ್ರಿಂದ ರಕ್ಷಣೆ ಮಾಡ್ತೀನಿ ಅಂತ. ಎಲ್ಲರಿಗಿಂತ ಹಾಗಾಗಿ ಹಿಂಸೆ ಹೆಚ್ಚು ನಿಮಗೆ ಅನುಭವಿಗಳು ದ್ರೌಪದಿ ತೊಂದರೆ ಆಗದೇನೆ ಹಾಗಿರೋದ್ರಿಂದ ಅವನ ನೀವಿರೋ ಬಗ್ಗೆ ತನಕ ಸಹಾನುಭೂತಿ ಇದೆ. ತೊಂದರೆ ಇಲ್ಲ. ಅದರಿಂದ ಹಾಗಾಗಿ ಅವಳ ಏನ್ ಮಾಡಕ್ಕಾಗುತ್ತೆ? ಅಭಿಪ್ರಾಯಕ್ಕೆ ಬೆಲೆ ಇರಲೇಬೇಕು. ಆಮೇಲೆ ಇವಳುಗಳು ಹೀಗೆ ಹೀಗೆ ಕಷ್ಟವನ್ನ ಅಂದ್ಬಿಟ್ಟು ಮರೆತು ಬಿಟ್ರಲ್ಲ ಅಂತ ಇಷ್ಟೆಲ್ಲ ಇರ್ಬೋದು ಇವ್ರು ಹೇಳಿದ ಮೇಲೆ ಭೀಮನನ್ನ ಕಳೆದು ತಿರುಗಿಸಬೇಕು ಅಂತ ಖಾತೆಯನ್ನು ಇರ್ಬೋದು. ನೀನು ಉಳುಹಿಕೊಂಬುದು ತೇಜವಳು ಅವಳಿಗೆ ಏನು ದಿಟ ಕೊಲ್ಲುವ ಮನವೇ ಬಿಸಿಲು ಅವಳ ಹತ್ರ ಚಕ್ರವನ್ನೆಲ್ಲ ಕೋಪ ಮಾಡ್ಕೊಳ್ಳೋದು ಹೇಳಿದ್ರು. ಆಮೇಲೆ ಆ ಬಂದು ನೋಡು, ದೂತನ ಮೇಲೆ ಕೋಪವನ್ನ ಬಿಡು, ಆಮೇಲೆ ನಿನ್ನ ನನಗೇನ್ ಗೊತ್ತು? ತೇಜಸ್ಸನ್ನ ಮಹಾರಾಣಿ ಅಂದ್ರೆ ಅಲ್ಲಿ ನಿನ್ನ ಬಂದು ಹೆಸರನ್ನ, ಹೇಳ್ಬೇಕು ಅವನು. ನಿನ್ನ ಏನು? ಮುಖವನ್ನ ಸಂಧಾನ ಕಾಪಾಡ್ಕೋ, ಏನು ಇಲ್ದಿದ್ರೆ ನಿನಗೆ ಅನ್ಕೊಂಡಿದ್ದಾರೆ? ಮರ್ಯಾದೆ ಹೋಗುತ್ತೆ, ಸಂಧಾನ ಅಂದ್ರೆ ಕಾಪಾಡ್ಕೋ, ಅವ್ರಿಗೆ ಇಷ್ಟವಾ? ಹೊಡೆಯೋಬೇಡ. ಆ ಹೊಡೆದು ಬಿಟ್ರೆ ಪಿಗಳು ಮುಗಿದೋಯ್ತು, ಅದು ಏನು ಇಳಿದರು ಮಾಡೋದಿಲ್ಲ ಸತ್ಯ. ನಮ್ಮನ್ನ. ಬಹಳ ಯಾಕಂದ್ರೆ ರಕ್ಷಣೆ ಚೆನ್ನಾಗಿದೆ. ನಿಂದೆ ಇದೆ, ಆ ನನಗೇನು ಪಿಗಳು ಆಗೋಲ್ಲ, ಇಳಿದರು ವಾಪಸ್ ಬರುತ್ತೆ ಸತ್ಯ. ಚಕ್ರ ಅಷ್ಟೇನೆ. ಪಾಪಿಗಳು ಆಮೇಲೆ ಜನ ಎಲ್ಲ ಪಾಪಿಗಳು ಚಕ್ರದಲ್ಲಿ ತಮ್ಮ ಏನು ಇಲ್ಲ ರೀ ಪಾಪಿಗಳು ಬಿಡ್ತಾರೆ, ಅದಕ್ಕೋಸ್ಕರ ಆಗೋಲ್ಲ. ಸಾಯಿಸ್ಬಿಟ್ರು ಹಾಗಾಗಿ ಈ ಅಷ್ಟಕ್ಕೂ ನನ್ನ ಕೊಲ್ಬೇಕು ಅಂತ ಮನಸ್ಸೇ ಮಾಡ್ಬಿಟ್ಟಿದ್ಯಾ. ಹೆಂಗಸು ಅಲ್ಲ ಅಲ್ಲಿ ಪತ್ನಿ ಬಿಡು ಅವಳು. ಚಕ್ರವನ್ನ, ಅವಳಿಗೆ ಬಿಡು ಬಿಸುಡು ಅವನ್ನೇ ಚಕ್ರವನ್ನ ನಾಶ ಕಾಯದ ನನ್ನ ಮಾಡಿ ದೇಹದ ಮೇಲೆ ಬಿಡು ಪಾಪಿಗಳು ಚಕ್ರವನ್ನು ನೋಡೋಣ ಅಂದ್ಬಿಟ್ಟು ಏನು ಅಂತಂದ್ರೆ ಅಳುಕಿ ಕೂದಲು ಹರಿದುದಾದರೆ ಬಳಿಕ ನಾಡಿಂಗರಿಗನಲ್ಲ ಹೇಳ್ತಾ ಇದ್ದಾನೆ. ದೇವಾ ಮನಸ್ಸಿದ್ರೆ ನಾನು ಮುಗಿಸ್ಲೇಬೇಕು ಅಂತಿದ್ರೆ ಅಷ್ಟು ಮನಸ್ಸು ಮಾಡಿದ್ಯಾ, ನಾನು ಚಕ್ರ ಬಿಡ್ಬೇಕು ಅಂದ್ರೆ ಬಿಡು. ಅವನ ನನ್ನ ಮೈ ಮೇಲಿನ ಒಂದು ಕೂದಲನ್ನ ಅಲುಗಾಡಿಸಿಬಿಟ್ರೆ ನಿನ್ನ ಚಕ್ರ ನಾನು ಭಕ್ತನಲ್ಲ ಮುಖದ ಒಂದು ಈ ಕಳಕಳಕ್ಕೆ ಕೂಗಾಡಿಬಿಟ್ರೆ ನಾನು ಅಂಜುವೆನೇ, ನಾನು ಹೆದರೋಲ್ಲ, ನಾನು ನಿನ್ನ ಭಕ್ತ. ಕಡೆಗೆ ಒಂದ್ ಮಾತು ದೇವ ಮರಳೆಂದ. ಹೇಗೆ ಅಂತಂದ್ರೆ ಮಳೆಗಾಲದ ಅದ್ಭುತವಾದ ಇದ್ರೆ ಮರ್ಯಾದೆ ಹೋಗುತ್ತೆ, ಆಮೇಲೆ ಚಕ್ರ ಬಿಟ್ರೆ ಮರ್ಯಾದೆ ಹೋಗುತ್ತೆ. ಆ ಚಕ್ರ ಮಳೆಗಾಲ ಮಾಡೋಲ್ಲ, ಆ ಕಡೆದ ಯುದ್ಧ ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಂಡೇ ಇದ್ದಾನೆ. ಇಷ್ಟನ್ನೆಲ್ಲ ಹೇಳಿದ ಕಾಡಬೇನಿಗೆ ಮೋಡಚಿದ ಆಳು ತನ್ನ ನೆಚ್ಚಿನ ಭಕ್ತ ನೋಡಬೇಕು. ಅವನ ಆ ವಿನೋಡಿಗೆ ಭಿನ್ನಕ್ಕೆ ಹರಿ ಮೆಚ್ಚಿ ಮನಸ್ಸಿನಲ್ಲಿ ಮೆಚ್ಚಿಕೊಂಡ್ಬಿಟ್ಟಂತೆ ಅಂತ ಭಕ್ತನಯ್ಯ. ಮೋಡ ಯಾವ್ದಂದ್ರೆ ಅವಳ ಮನದಲ್ಲಿ ನಾಚಿಕೆ ಮಾಡ್ಕೊಂಡು ಅಯ್ಯೋ ನಾನು ಕೋಪ ಮಾಡ್ಕೊಂಡು ಚಕ್ರ ಹಿಡ್ಕೊಂಡು ಹೊರಟು ಬಿಟ್ನಲ್ಲ ಅಂದ್ಬಿಟ್ಟು ಅವಳ ಕುಡಿ ನೋಟ ಅಲ್ಲೇನೆ ಮುಚ್ಚಿಟ್ಕೊಂಡಂತೆ ಚಕ್ರವನ್ನ. ತಂದೆ ಇಲ್ಲ ರೀ ಚಕ್ರನ ಹೇಳ್ಬಹುದಲ್ಲ. ಗೆಜ್ಜೆಯ ಶಬ್ದ ಸಿಡಿಲಿದ್ದ ಹೊರೆಗಾಗಿ ಮುರಿದ ಅಂದ್ರೆ ತಿರ್ಕೊಂಡ್ಬಿಟ್ಟು ಅವಳು ರಥದ ಹತ್ರ ಬರ್ತಿರೋ ಆ ಶೈಲಿನೇ ಅವಳ ಬರವೇ ಬೆದರುವನೇಗೆ ಲತಾಂಗಿಯ ಗಮನವೇ ಮಳೆಗಾಲದಂತಿರೆ. ಇಡೀ ಲತಾಂಗಿಯವಳು ಧೈರ್ಯ ತೆಳ್ಳಿಗೆ ಚೆನ್ನಾಗಿರೋಳು, ಆದ್ರೆ ಅವಳು ಬರೋ ವೀರ ಭೀಷ್ಮನ ಆ ನಡಿಗೆನೇ ಮಳೆಗಾಲವನ್ನು ನೆನೆದು ಅಲ್ಲಿದ್ದ ರಾಷ್ಟ್ರಕುಲ ನಿಲ್ಲುವುದೇ ಅವನ ಜನ ಅಲ್ಲೇನಾಗುತ್ತೆ ಅಂದ್ರೆ ಆವಾಗ ಬಂದ್ಬಿಟ್ಟು ಆ ಮಳೆಗೆಯನ್ನ ಅವನ ಜನ ಮಾಡಿದ್ದಾನೆ. ಬಹಳ ಸ್ವಾರಸ್ಯವಾದ ಶಬ್ದವನ್ನು ಉಪಯೋಗಿಸಿದ್ದಾನೆ ಕವಿ. ಭೀಮನ ಅಂತ, ಭೀಮನ ಹೇಳಲ್ಲ, ಪವನ ಜನ ಮೂಲಕ ಗಾಳಿಯ ಮಗ ವಿಷಯವನ್ನ ಪವನ ಜನ. ಮಳೆಗಾಲ ಭೀಮ ಗಾಳಿಯ ಮಗ. ಮಳೆ ಗಾಳಿ ಎರಡು ಸೇರಿದ್ರೆ ಬಂದ್ಬಿಡ್ತು, ಮುಗದೆ ಹೋಯ್ತು ಅಂತ ಅನ್ಕೊಂಡಿದ್ವಿ. ಸದ್ಯ ವಾಪಸ್ ಹೋದ ಎಲ್ಲ ರಾಷ್ಟ್ರದ ಮಕ್ಕಳು ಅಂತ ಸಮಾಧಾನ ಆಯ್ತು, ಕೌರವರು ಉಳಿತಾರೆ. ಅದಾಯ್ತು. ಇನ್ನೊಂದು ಅರ್ಥನೂ ಇದೆ, ಜೀವನ ನೀರು ಹಕ್ಕಿಗಳು ಅಲ್ಲಿ ಮಳೆ ಬಂದ್ಬಿಟ್ಟು ಜೋರಾಗಿ ಬಂದ್ರೆ ಭಾರಿ ಮಳೆ ಬಂದಾಗ ಆ ನೀರು ಮಾತ್ರ ನಿಲ್ಲಿಸ್ಕೊಂಡಿರ್ಬೋದು, ಹೋಗ್ಬಿಡ್ತಾವ. ಇವೆಲ್ಲ ಉಂಟಲ್ಲ, ಏನು ಬೇರೆ ಕಡೆ ಹೋಗೋದು, ಬೇರೆ ಹಿಡಿಯಲ್ಲ, ಅದನ್ನ ಮುರಿದಿದ್ದು ಹೋಗ್ಬಿಡ್ತಾವೆ, ನಿಲ್ಲೋಲ್ಲ. ಭಯಂಕರ ಮಳೆ ತಡ್ಕೊಳ್ಳಲ್ಲ, ಬೇರೆ ಮಳೆ ಕಡಿಮೆ ಇರೋ ಕಡೆ ಅಥವಾ ಇಲ್ಲದೆ ಇರೋ ಕಡೆ ಹೋಗ್ತಾವೆ. ದೊಡ್ಡವರು ತೋರಿಸ್ಕೋಬೇಕು, ಕವಿ ಸಮಯ ಉಳಿಸ್ಕೊಂಡು ಮರ್ಯಾದೆ ಮಳೆಗಾಲದಕ್ಕೋಸ್ಕರಾಗಿ ಗಾಳಿಯ ಮಗನಾದ ಭೀಮ ಸೇರ್ಕೊಂಡ್ರೆ ಭೀಷ್ಮನ ಪ್ರತಿತರ ಉಳಿಯೋದುಂಟೆ. ಅದ್ರ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಪ್ರತಿಜ್ಞೆ ಇಟ್ಕೊಳ್ಳೋದೇ ದೊಡ್ಡದಲ್ಲಪ್ಪ, ತೆರೆಯ ಮುಸುಕಿಗಿಂತ ದೊಡ್ಡ ಉದ್ದೇಶಗಳು ಸಖಿಯರ ಘೋಷಣೆ ಜೊತೆಯಲ್ಲಿ ಸೊಗಸು ಮಾಡಿ ಇಂಚಿನ ಪ್ರಭೆ ಭಕ್ತನ ಬೆಡಗಿದೆ. ಅವಳನ್ನ ಮೆಚ್ಚಿಕೊಂಡು ಭಕ್ತಿಯನ್ನ ಮೆಚ್ಚುಗೆಯಿಂದ ನಾಚಿಕೊಂಡು ಆ ರೀತಿಯಾಗಿ ಮುಚ್ಚಿಕೊಂಡು ವಾಪಸ್ ಬಂದು ಮೇಲೆ ಭೀಮನನ್ನ ಮೊದಲು ಮಾಡ್ತಾನೆ, ಅವನ ಮೇಲೆ ಆಘಾತವನ್ನ ಮಾಡ್ತಾಳೆ. ಅದು ಯಾಕೆ ಎನ್ನುವುದನ್ನ